ನಾನು ಡಾಕ್ಟರ್ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಹರಿ ವೆಂಕಟೇಶ್ ತೋರ್ಗಲ್ ಅಂತ ಹೇಳಿ. ಆಕ್ಚುಲಿ ನಮ್ಮೂರು ಸವದತ್ತಿ ಹತ್ರನೇ ಬರುತ್ತೆ, ಕೌಜಲಗಿ ಹತ್ರ, ಕೌಜಲಗಿ. ಬಟ್ ಈಗ ನಾನು ಉಳ್ಕೊಂಡಿರೋದು ಮೈಸೂರಿನಲ್ಲಿ. ಇದೇ ರೀತಿಯ ಟ್ರೈನಿಂಗ್ ಕೋರ್ಸಸ್ಗಳನ್ನು, PU ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕ್ಲಾಸಸ್ಗಳನ್ನು, PU ಅಲ್ಲಿ ಹೇಗೆ ಟೆಕ್ನಾಲಜಿನ ಯೂಸ್ ಮಾಡಬೇಕು ಅಂತ ಹೇಳಿ ಅವರಿಗೂ ಟ್ರೈನಿಂಗ್ ಸಹಿತ ನಾನು ಕೊಡ್ತಾ ಬರ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಬೇಸಿಕಲಿ ಐ ಆಮ್ ಎ ಮ್ಯಾಥಮೆಟಿಕ್ಸ್ ಲೆಕ್ಚರರ್. ಸೊ ಹಾಗಾಗಿ ಕೆಲವೊಂದು ಐಡಿಯಾಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಕಡಿಮೆ ಟೈಮ್ ಇದೆ ಆಕ್ಚುಲಿ ನನ್ನ ಹತ್ರ. ಒಂದು ಚಿಕ್ಕ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಿಮಗೆ ಟಾಪಿಕ್ ವೈಸ್ ಏನು ಡೆಮಾನ್ಸ್ಟ್ರೇಷನ್ ನಾನು ಮಾಡ್ತಾ ಇದ್ದೀನಿ. ನೀವೆಲ್ಲ ಕೇಳಿರ್ಬೋದು. ಸರ್ ಕೇಳಿಸ್ತಾ ಇದೆ ಅಲ್ವಾ? ಏನಾದ್ರು ಇಂಟರಪ್ಷನ್ ಇದ್ರೆ ನಂಗೆ ಹೇಳಿ ಸರ್, ಅದು ಏನೋ ಪ್ರಾಬ್ಲಮ್ ಇದ್ರೆ ಆಗ್ಬೋದಾ? ಅಂತೆ ಸರ್. ಓಕೆ, ರೈಟ್. ನೀವು ನೋಡ್ತಾ ಇದ್ದೀರಾ, ಇಲ್ಲೊಂದು ಸರ್ಕಲ್ ಇದೆ. ನಮ್ಮೆಲ್ಲರಿಗೂ ಗೊತ್ತು ಸರ್ಕಲ್ ನ ಈಕ್ವೇಶನ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಏರಿಯಾ ಆಫ್ ಎ ಸರ್ಕಲ್ ನ ಯಾರಾದ್ರೂ ಒಬ್ಬ ಸ್ಟೂಡೆಂಟು ನಮ್ಮನ್ನ ಕೇಳಿದ್ರೆ ಹೇಗೆ ನೀವು ಏರಿಯಾ ಆಫ್ ಎ ಸರ್ಕಲ್ ನ ಹೇಗೆ ಕಂಡುಹಿಡಿತೀರಾ ಅಂತ ಯೋಚನೆ ಮಾಡಬೇಕಾದ ವಿಷಯ, ಹೌದಲ್ವಾ? ಸೊ ಏರಿಯಾ ಆಫ್ ಎ ಸರ್ಕಲ್ ನ πr² ಅಂತಾನೆ ಹೇಗೆ ಬರುತ್ತೆ ಅಂತ ನಿಮ್ಮನ್ನ ಕೇಳಿದ್ರೆ, ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಹೇಗೆ ಬರುತ್ತೆ πr² ಅಂತ ಫಾರ್ಮುಲಾ ಅಂತ ಹೇಳಿ. ಸೊ ನಾನು ಹಾಗೆ ಬೇರೆದೊಂದು ಏರಿಯಾನ ನಾನು ಇಲ್ಲಿ ತಗೊಂಡು ಇದನ್ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಏರಿಯಾ ಆಫ್ ಎ ಸ್ಕ್ವೇರ್ ಅನ್ನ ಕೇಳಿದ್ರು ಅಂತ ಇಟ್ಕೋಣ. ಏರಿಯಾ ಆಫ್ ಎ ಸ್ಕ್ವೇರ್ ಅನ್ನ ಏನಾದ್ರೂ ಕೇಳಿದ್ರೆ ಅವರು, ನೀವೇನ್ ಮಾಡ್ತೀರಾ? ಅಥವಾ ರೆಕ್ಟಾಂಗಲ್ ನ ಕೇಳಿದ್ರೆ ನಾವೇನ್ ಮಾಡ್ತೀವಿ? ಒಂದು 3 ಯೂನಿಟ್ಸ್ ಇರುವಂತಹ ಲೆಂತ್ ನ ತಗೊಂಡು 2 ಯೂನಿಟ್ಸ್ ಇರುವಂತಹ ಒಂದು ಬ್ರೆಡ್ತ್ ನ ತಗೊಂಡು ಇದನ್ನ ಈ ರೀತಿ ಡಿವಿಷನ್ ಮಾಡಿ, ಈ ಕಡೆ 3 ಯೂನಿಟ್ಸ್ ಇದೆ, ಈ ಕಡೆ 2 ಯೂನಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಟೋಟಲ್ ಏರಿಯಾನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಷ್ಟಿದೆ ಅಂತ ಕೌಂಟ್ ಮಾಡ್ತೀವಿ. 1 2 3 4 5 6 ಸ್ಕ್ವೇರ್ಸ್ ಇದೆ. 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ನ 1 ಸ್ಕ್ವೇರ್ ಅಂತ ಕರಿತೀವಿ ನಾವು. ಈ ಪೋರ್ಷನ್ ಏನಿದೆ, ದಿಸ್ ಈಸ್ ಒಂದು ಸ್ಕ್ವೇರ್, ಒಂದು ಆಯತ, ಸಾರಿ ಚೌಕ, ಒಂದು ಚೌಕ, ಹೌದಲ್ವಾ? ಸೊ ಇಟ್ ಈಸ್ 1 ಸ್ಕ್ವೇರ್. ಸೊ ಇಟ್ ಈಸ್ 6 ಸ್ಕ್ವೇರ್ ಯೂನಿಟ್ಸ್ ಅಂತ ನಾವು ಕರಿತೀವಿ. 1 ಸೆಂಟಿಮೀಟರ್ ಇದ್ದ 6 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರೀತೀವಿ. ಇದನ್ನು ನಾವು ಪ್ರೂವ್ ಮಾಡ್ತೀವಿ. ಮಕ್ಕಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಎಷ್ಟು ಸ್ಕ್ವೇರ್ಸ್ ಇದೆ ಇಲ್ಲಿ, 1 2 3 4 5 6 ಸ್ಕ್ವೇರ್ಸ್ ಇದೆ ಅಂತ ಹೇಳಿ ನಾವು ನಮ್ಗೆ ಹೇಳಲಿಕ್ಕೆ ಒಂದು ಅವಕಾಶ ಇದೆ, ಹೌದಲ್ವಾ? ಅದೇ ಇದನ್ನ ನೀವು ಯೋಚನೆ ಮಾಡಿದ್ರೆ ಏರಿಯಾ ಆಫ್ ಎ ಸರ್ಕಲ್ ನ ನೀವು ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಕೇಳಿದ್ರೆ ನಮ್ಮ ಹತ್ರ ಆನ್ಸರ್ ಇಲ್ಲ, ಅಥವಾ ನಾವು ಪ್ರೂವ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟಪಡ್ತೀವಿ. ಯಾರಿಗಾದ್ರೂ ಗೊತ್ತಿದ್ರೆ ಇಟ್ ಈಸ್ ತುಂಬಾ ಒಳ್ಳೇದು. ಇದನ್ನ ಡೆಮಾನ್ಸ್ಟ್ರೇಟ್ ಮಾಡೋದು ತುಂಬಾ ಕಷ್ಟ ಆಕ್ಚುಲಿ, ಪ್ರಾಕ್ಟಿಕಲಿ ತುಂಬಾ ಕಷ್ಟ. ಅದನ್ನ ನಾನು ಈ ಅಪ್ಲಿಕೇಶನ್ ನ ಯೂಸ್ ಮಾಡಿ ಇದನ್ನ ಪ್ರೂವ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಮುಂದೆ ಬೇರೆ ಬೇರೆ ಡೆಮಾನ್ಸ್ಟ್ರೇಟ್ ಮಾಡ್ಬೇಕಾದ್ರೆ ತೋರಿಸ್ತಾ ಇದ್ದೀನಿ, ಹೌದಾ? ರೈಟ್. ಈಗ ನಾನು ಒಂದು ಕೆಲಸ ಮಾಡ್ತೀನಿ. ಒಂದು ಸರ್ಕಲ್ ಇದೆ. ಸರ್ಕಲ್ ನ 6 ಭಾಗ ಮಾಡ್ಕೋತಾ ಇದ್ದೀನಿ. 6 ಪೀಸಸ್ ಆಗಿ ಇದನ್ನ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ 6 ಪೀಸಸ್ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲೊಂದು ಪೀಸ್ ಇದೆ, 2 3 4 5 6 ಪೀಸಸ್. ಇದನ್ನ ಫಸ್ಟ್ ನಾವು ಇದನ್ನ ಓಪನ್ ಮಾಡೋಣ. ಓಪನ್ ಮಾಡ್ತಾ ಇದ್ದೀನಿ ನಾನು. ಇದನ್ನ ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ವಿಜುವಲೈಸ್ ಆಗುತ್ತೆ. ನೋಡಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ, ಏನಂತಂದ್ರೆ ಇಲ್ಲಿ ನೋಡಿ, ಇಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತು.
ಅಬ್ಸರ್ವ್ ಮಾಡಿದ್ರೆ ಈ ಕಂಪ್ಲೀಟ್ ಆ ಲೆಂತ್ ಕವರ್ ಆಗಿಲ್ಲ. ಯಾಕೆ ಆಗಿಲ್ಲ ಅನ್ನೋದನ್ನು ಸಹಿತ ನಾವೀಗ ನೋಡೋಣ. ಸೊ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ನಾನು ಇನ್ನೊಂದ್ಸರಿ ವಾಪಸ್ ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಇದೊಂದು ಸರ್ಕಲ್ ಇದೆ. ಏರಿಯಾ ಆಫ್ ಎ ಸರ್ಕಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ನಾವು ಅದನ್ನ ಮಾಡ್ತಾ ಇದ್ದೀವಿ ಇಲ್ಲಿ. ನಾನು ಈ ಒಂದು ಪೆರಿಮೀಟರ್ ನ ತಗೋತೀನಿ. ನೋಡಿ, ಬ್ಲ್ಯಾಕ್ ಕಲರ್ ಪೆರಿಮೀಟರ್ ಕಾಣಿಸ್ತಾ ಇದೆ ನಿಮ್ಗೆ. ಇದನ್ನ ಓಪನ್ ಮಾಡ್ತೀನಿ, ಪೆರಿಮೀಟರ್ನ ಓಪನ್ ಮಾಡ್ತೀನಿ. ಇಷ್ಟೆಲ್ಲ ಮಾಡಿ ತೋರ್ಸಕ್ ಆಗಲ್ಲ ನಾವು ಆಕ್ಚುಲಿ ಪ್ರಾಕ್ಟಿಕಲಿ ಇದ್ದಾಗ. ಸೊ ಅನಿಮೇಷನ್ ಥ್ರೂ ಮಾಡ್ಬೋದು. ನೋಡಿ, ನಾನು ಏನು ಮಾಡಿದ್ದೀನಿ, ಈ ಪೆರಿಮೀಟರ್ ಸರ್ಕಂಫರೆನ್ಸ್ ಏನಿದೆ ಅದನ್ನ ಕಟ್ ಮಾಡಿ ಓಪನ್ ಮಾಡಿ ಇಲ್ಲಿ ಇಡ್ತಾ ಇದ್ದೀನಿ. ಸೊ ಈಗ ಇದನ್ನ ಈ ಪೀಸಸ್ ಏನಿದೆ ಇದನ್ನು ಓಪನ್ ಮಾಡ್ತೀನಿ. ಇದು ಅದರ ಮೇಲೆ ಬಂದು ಕುತ್ಕೋಬೇಕು. ಆಕ್ಚುಲಿ ಅದು ಎಲ್ಲಿ ಎಂಡ್ ಆಗಿದೆಯೋ ಅಲ್ಲಿಗೆ ಬಂದು ಕುತ್ಕೋಬೇಕು. ಯಾಕಂದ್ರೆ ಅದು ಮತ್ತೆ ಇದು ಎರಡು ಓಪನ್ ಮಾಡಿರೋದೇ, ನಾನು ಎರಡು ಓಪನ್ನೇ ಮಾಡಿರೋದು ನಾನು ಆಕ್ಚುಲಿ. ಹೌದಲ್ವಾ? ನೋಡ್ತಾ ಇದ್ದೀರಾ ನೀವು ಹೇಗೆ ಓಪನ್ ಆಯ್ತು, ಬಂದು ಕುತ್ಕೋತು. ನೋಡ್ತಾ ಇದ್ದೀರಾ ನೀವು ಇಲ್ಲಿ 6 ಪೀಸ್ ಆಯ್ತು. ಆದ್ರೆ ಪೂರ್ತಿ ಕವರ್ ಆಗಿಲ್ಲ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಅದು ಪೂರ್ತಿ ಕವರ್ ಆಗಿಲ್ಲ. ಹೌದಲ್ವಾ? ಪೂರ್ತಿ ಕವರ್ ಆಗಿಲ್ಲ. ಯಾಕೆ ಕವರ್ ಆಗಿಲ್ಲ ಅನ್ನೋದನ್ನ ನೀವು ನೋಡ್ತಾ ಹೋದ್ರೆ, ಯಾಕೆ ಕವರ್ ಆಗಿಲ್ಲ ಅನ್ನೋದನ್ನ ನೀವು ಚೆಕ್ ಮಾಡ್ತಾ ಹೋದ್ರೆ, ಕೇಳಿಸ್ತಾ ಇದೆ ಅಲ್ವಾ? ಓಕೆ, ಯಾಕೆ ನೀವು ಅದು ಕವರ್ ಆಗಿಲ್ಲ ಅನ್ನೋದು ನೋಡ್ತಾ ಹೋದ್ರೆ, ನೀವು ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡ್ಬೋದು. ಕೆಳಗಡೆ ಈ ತರ ಡೂಮ್ ಬಂದಿದೆ ನೋಡಿ. ಡೂಮ್ 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 ಡೂಮ್. ಈ ಡೂಮ್ ಇರೋದ್ರಿಂದ ಪೂರ್ತಿ ಏರಿಯಾ ಕವರ್ ಆಗಿಲ್ಲ. ಈಗ ಡೂಮು ಜಾಸ್ತಿ, ಆ ಡೂಮ್ ಅನ್ನ ನಾವು ಅದು ಹೇಗೆ ನಾವು ಇದನ್ನ ಈಕ್ವಲ್ ಆಗಿ ಮಾಡ್ಬೋದು? ಏನಾದ್ರೂ ನಿಮ್ ತಲೆಯಲ್ಲಿ ಐಡಿಯಾ ಬಂದ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್. ಹೇಗೆ ಅದು ಬಂತು ಅಂತ ಹೇಳಿ ನಾನು ತೋರಿಸ್ತೀನಿ. ಅದನ್ನ ಜಾಸ್ತಿ ನಿಮ್ಗೆ ಅಕ್ಯುರೇಟ್ ಆಗಿ ಬರಬೇಕು ಅಂದ್ರೆ ಯು ಹ್ಯಾವ್ ಟು ಇನ್ಕ್ರೀಸ್ ನಂಬರ್ ಆಫ್ ಪೀಸಸ್. ಹೌದಲ್ವಾ? ಆ ಪೀಸಸ್ ನ ನಾವು ಜಾಸ್ತಿ ಮಾಡ್ಬೇಕು. ಕರೆಕ್ಟಾ? ಸೊ ಹಾಗಾಗಿ ನಾನು ಇದನ್ನ ಪೀಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಅವಾಗ ನನಗೆ ಸರ್ಕಂಫರೆನ್ಸ್ ಪೂರ್ತಿ ಅಲ್ಲಿ ತನಕ ಸಿಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನಾನು ಹೆಚ್ಚಿಗೆ ಪೀಸಸ್ ನ ಮಾಡ್ತಾ ಇದ್ದೀನಿ. 6 ಪೀಸಸ್ ಇತ್ತಲ್ವಾ, 8 ಪೀಸ್ ಮಾಡಿದ್ದೀನಿ. ಈಗ ಇದನ್ನ 10 ಪೀಸ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ, 12 ಪೀಸ್ ಆಯ್ತು. ಈಗ ನೋಡಿಬೇಕಾದ್ರೆ ಅದ್ರ ಎರರ್ ಕಡಿಮೆ ಇರುತ್ತೆ. ಈಗ ಓಪನ್ ಮಾಡ್ತೀನಿ ಇದನ್ನ. ಚೆಕ್ ಮಾಡಿದಾಗ, ನೀವು ಓಪನ್ ಮಾಡಿ ಇಲ್ಲಿಟ್ಟಾಗ ನೋಡಿ, ಆ ಪೀಸ್ ನೋಡಿ ಸ್ಮಾಲ್ ಪೀಸ್ ಉಳ್ಕೊಂಡಿದೆ. ಕೊನೆಯಲ್ಲಿ ಸ್ಮಾಲ್ ಪೀಸ್ ಮಾಡಿರೋದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇಷ್ಟು ಸ್ಮಾಲ್ ಪೀಸ್ ಉಳ್ಕೊಂಡಿದೆ ಅಷ್ಟೇ. ಹೌದಾ? ಕೊನೆಯಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಸ್ಮಾಲ್ ಪೀಸ್ ಮಾತ್ರ ಉಳ್ಕೊಂಡಿದೆ. ಸೊ ಹಾಗಾಗಿ ನಾನು ನಿಮ್ಗೆ ಇದರಲ್ಲಿ ಹೇಳಕ್ ಇಷ್ಟಪಡೋದು ಅಂದ್ರೆ ಏನು, ಹೆಚ್ಚಿಗೆ ನಂಬರ್ ಆಫ್ ಪೀಸಸ್ ಮಾಡ್ತಾ ಹೋದ ಹಾಗೆ ನಮ್ಗೆ ಏರಿಯಾ ಅಕ್ಯುರೇಟ್ ಆಗಿ ಬರುತ್ತೆ. ಹೌದಲ್ವಾ? ಸೊ 16 ಪೀಸ್ ಇದೆ ಇದರಲ್ಲಿ. ಟೋಟಲಿ 16 ಪೀಸ್ ಇದೆ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ. ಇದನ್ನ ಟೋಟಲ್ ನಾನು ಒಂದು ಸರ್ಕಲ್ ನೋಡಿ ಓಪನ್ ಮಾಡಿದೆ, ಸರ್ಕಂಫರೆನ್ಸ್ ನ ಓಪನ್ ಮಾಡಿದೆ. ಏರಿಯಾ ಆಫ್ ಎ ಸರ್ಕಲ್ ಬಗ್ಗೆ ನಿಮ್ಗೆ ಏನಾದ್ರು ಕೇಳಿದ್ರೆ, ಯಾರಾದ್ರೂ ಮಕ್ಕಳು ಪ್ರೂಫ್ ಏನಿದಕ್ಕೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದಾಗ, you have to make more number of pieces to get accurate area. ಸೊ ಇದನ್ನ ಓಪನ್ ಮಾಡೋಣ. ಓಪನ್ ಮಾಡಿ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಸ್ವಲ್ಪ ಸ್ಮಾಲ್ ಎರರ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ? ಓಕೆ. ಸೊ 16 ಪೀಸಸ್ ಇಲ್ಲಿದೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಈ ಬ್ಲೂ ಪೀಸಸ್ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅದನ್ನ ತಗೊಂಡು ಹೋಗಿ ವಾಪಸ್ಸು ಇನ್ನೊಂದು ಆ ಪೀಸ್ಗಳ ಮೇಲೆ ಇಡ್ತೀನಿ. ಅಬ್ಸರ್ವ್ ಮಾಡಿ, ನೋಡ್ತಾ ಇದ್ದೀನಿ. ಓಪನ್ ಆಯ್ತು, ಅದು ಹೋಗಿ ಇನ್ನೊಂದು ಪೀಸ್ ಮೇಲೆ ಕುತ್ಕೋತಾ ಇದೆ ನೋಡಿ, ಹೀಗೆ. ಈಗ ನೋಡಿದ್ರೆ, ಈಗ ನೋಡ್ಲಿಕ್ಕಿದು ನೀವು ಅಬ್ಸರ್ವ್ ಮಾಡಿ, ಇಲ್ಲಿರೋ ಪೀಸ್ನ ನಾನು ತಗೊಂಡೋಗಿ ಇದ್ರ ಮೇಲೆ ಕೂರಿಸ್ತಾ ಇದ್ದೀನಿ. ಇದನ್ನ ನೋಡಿದಾಗ ನಿಮ್ಗೆ ಆ ಪೀಸ್ ಇದ್ರ ಮೇಲೆ ಬಂದು ಕುತ್ಕೋತಲ್ಲ, ಈ ಶೇಪ್ ನಿಮ್ಗೆ ನೋಡ್ಲಿಕ್ಕೆ ಯಾವ ತರ ಕಾಣಿಸ್ತಾ ಇದೆ? ಏನಾದ್ರೂ ಆನ್ಸರ್ ಮಾಡಿದ್ರೆ ಮಹಾಂತೇಶ್ ಸರ್ ನಂಗೆ ನೀವು ಕನ್ವೆ ಮಾಡ್ಬೋದು. ಹಾ, ಯಾವ ಶೇಪಿಗೆ ಇದು ಮ್ಯಾಚ್ ಆಗ್ತಾ ಇದೆ ಅಂತ ಒಂದು ಅಪ್ರಾಕ್ಸಿಮೇಟ್ಲಿ ಪ್ಯಾರಲೋಗ್ರಾಮ್. ಹೌದು, ಕರೆಕ್ಟ್. ನಂಗೆ ಕೇಳಿಸ್ತಾ ಇದೆ, ಪ್ಯಾರಲೋಗ್ರಾಮ್ ತರ ಇದೆ ಅಂತ ಅನಿಸ್ತಾ ಇದೆ. ಬಟ್ ನಮ್ಗೆ ಇದನ್ನ ಪ್ಯಾರಲೋಗ್ರಾಮ್ ಗಿಂತ ನಾನು ಇಲ್ಲೊಂದು ಡಯಾಗ್ರಾಮ್ ನ ಮಾರ್ಕ್ ಮಾಡ್ತೀನಿ ನೋಡಿ.
ಈ ಪೀಸ್ ಇದೆಯಲ್ಲ, ಈ ಪೀಸ್ ನ ತಗೊಂಡ್ ಬಂದು ಇಲ್ಲಿ ಹಾಕೊಂಡ್ರೆ ರೆಕ್ಟ್ಯಾಂಗಲ್ ಅಂತ ಅನ್ಸುತ್ತಾ? ಹೌದಾ, ರೆಕ್ಟ್ಯಾಂಗಲ್ ಅಂತ ಅನ್ಸುತ್ತಾ ನಿಮ್ಗೆ? ಹೌದಲ್ವಾ? ಸ್ವಲ್ಪ ರೆಕ್ಟ್ಯಾಂಗಲ್ ತರ ಅನಿಸ್ತಾ ಇದೆ. ನೋಡಿದ್ರ ವಿಚಿತ್ರ ಅನ್ಸುತ್ತೆ ನಮ್ಗೆ. ಏನಂತಂದ್ರೆ ಏರಿಯಾ ಆಫ್ ಎ ಸರ್ಕಲ್ ನ ನಾವು ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಇಂದ ಪಡೆದಿರೋದು ಅಂದ್ರೆ ಆಶ್ಚರ್ಯ ಆಗುತ್ತೆ. ಓಕೆ, ಸೊ ಇದನ್ನ ನಾನು ಸ್ವಲ್ಪ ಈ ಡೆಮಾನ್ಸ್ಟ್ರೇಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ, ತೆಗೆದುಬಿಡೋಣ, ಎರೇಸ್ ಮಾಡ್ಬಿಡ್ತಾ ಇದ್ದೀನಿ. ಎಸ್, ಇದನ್ನ ನಾನು ಟೋಟಲ್ ಲೆಂತ್ ಏನು, ಸರ್ಕಂಫರೆನ್ಸ್ ಇಸ್ 2πr. ಯು ಕ್ಯಾನ್ ಅಬ್ಸರ್ವ್ ಹಿಯರ್ 2πr. ಹೇಗೆ 2πr ಆಯ್ತು ನೀವೇ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ ನೋಡಿ. 2πr ಇದು ಸರ್ಕಂಫರೆನ್ಸ್, ಅದನ್ನೇ ಓಪನ್ ಮಾಡಿರೋದು ನಾನು. ಅದರ ಅರ್ಧ ಏನು πr, ಇದರ ಅರ್ಧ πr. ಮತ್ತೆ ಅದನ್ನು ಓಪನ್ ಮಾಡಿ ಇದರ ಅರ್ಧಕ್ಕೆ ಬರ್ತಾ ಇದ್ದೀನಿ πr. ಸೊ ಯು ಕ್ಯಾನ್ ಸೇ ದಟ್ ದಿಸ್ ಲೆಂತ್ ಈಸ್ πr. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಈ ಲೆಂತ್ ಏನಿದೆ πr, ಈ ಲೆಂತ್ πr. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಈ ಪೀಸ್ ನ ನೀವು ಕಟ್ ಮಾಡಿ ಬೇಕಾದ್ರೆ ಇಲ್ಲಿ ಈ ಕಡೆ ಜಾಯಿನ್ ಮಾಡೋದ್ರಿಂದ ಏನು ಕವರ್ ಆಗುತ್ತೆ ಅಂತ ಹೇಳಿ. ಸೊ ದಿಸ್ ಈಸ್ r. So since it looks like a rectangle, what is area of a rectangle? Length into breadth. What is length here? Length is πr. And what is breadth? It is r. So totally it is πr square. Area ಹೇಗೆ ಬಂತು? ಏರಿಯಾ ಆಫ್ ಎ ಸರ್ಕಲ್ ನಾವು ಬಂದಿದ್ದು ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಇಂದ. ಆದ್ರೆ ನಮ್ಗೆ ಅಕ್ಯುರೇಟ್ ಆಂಗಲ್ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆ ಗೊತ್ತಾ? ನಾನು ಇದನ್ನ ನಿಮ್ಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ವಿಚಿತ್ರ ಅನ್ಸುತ್ತೆ, ಇಷ್ಟೊಂದು ಕ್ಲಾರಿಟಿ ಕೊಡಬೇಕು ಅಂದ್ರೆ ಮಕ್ಕಳಿಗೆ ನೋಡಿ, ನೀವು ಯೋಚನೆ ಮಾಡ್ಬೋದು, ವಿಚಿತ್ರ ಅಂತ ಅನ್ಸುತ್ತಿದ್ದು. ಇದು ಎಕ್ಸಾಕ್ಟ್ ಆಗಿ ರೆಕ್ಟ್ಯಾಂಗಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಹೇಗೆ ನಾವಿಲ್ಲಿ ತೋರಿಸ್ಬೋದು ನೋಡಿ. ಇಲ್ಲಿ ಈ ರೌಂಡ್ ಶೇಪು ನೋಡಿ, ಆ ಡಿಫರೆನ್ಸ್ ಕಾಣಿಸ್ತಾ ಇದೆ ನಿಮ್ಗೆ. ಝೂಮ್ ಮಾಡ್ತಾ ಇದ್ದೀನಿ ನೋಡಿ, ಕೆಳಗಡೆ ರೆಡ್ ಕಲರ್ ಒಂದು ಡೂಮ್ ಕಾಣಿಸ್ತಾ ಇದೆ, ಚಿಕ್ಕದು ಕಾಣಿಸ್ತಾ ಇರ್ಬೋದು ಅಂತ ಅನ್ಕೋತೀನಿ ನಾನು. ಇಲ್ಲ ಅಂತ ಅಂದ್ರೆ ಇನ್ನೊಂದು ಸ್ವಲ್ಪ ಝೂಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಚಿಕ್ಕದಾಗಿ ಕೆಳಗಡೆ ಒಂದು ಡೂಮ್ ಏನಿದೆ ಅದು ಕಾಣಿಸ್ತಾ ಇದೆ ನಿಮ್ಗೆ ನೋಡಿ. ಅಂದ್ರೆ ಅದು ಸ್ಟ್ರೈಟ್ ಇರೋದೇ ಇಲ್ಲ, ಆದ್ರೂ ನಾವು ಅದನ್ನ ಸ್ಟ್ರೈಟ್ ಅಂತ ಅಸ್ಯೂಮ್ ಮಾಡ್ತೀವಿ ಅಲ್ವಾ? ಸ್ಟ್ರೈಟ್ ಇದೆ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ಯಾಕೆ ಹೀಗಿರ್ಬೋದು? ಇದನ್ನ ಯೋಚನೆ ಮಾಡ್ತಾ ಹೋದ್ರೆ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ. ನಮ್ಗೆ ಆನ್ಸರ್ ಒಂದ್ ಲೆವೆಲ್ ಐಡಿಯಾ ಬರುತ್ತೆ. ಏನಂತಂದ್ರೆ ಇದ್ರ ಅಕ್ಯುರೇಟ್ ಏರಿಯಾನ ನಮ್ಮ ಕೈಲಿ ಫೈಂಡ್ ಔಟ್ ಮಾಡಕ್ ಆಗದೇ ಇಲ್ಲ ಅಂತ. ಯಾಕೆ ಅಂತಂದ್ರೆ ಇದ್ರೊಳಗಡೆ ಪೈ ಇನ್ವಾಲ್ವ್ ಆಗಿದೆ. ಈ ಫಾರ್ಮುಲಾದಲ್ಲಿ ಪೈ ಇನ್ವಾಲ್ವ್ ಆಗಿರೋದ್ರಿಂದ ಇದರ ಅಕ್ಯುರೇಟ್ ಏರಿಯಾನ ನಾವು ಫೈಂಡ್ ಔಟ್ ಮಾಡಕ್ ಆಗಲ್ಲ. ಆದ್ರೆ ನಾವು ಏನ್ ಮಾಡ್ಬೋದು, ಇದು ತುಂಬಾ ರೆಕ್ಟ್ಯಾಂಗಲ್ ತರ ಅಂತ ಅನ್ನಿಸ್ಬೇಕು ಅಂತ ನಾನು ಅನ್ಕೊಳ್ಳೋದಾದ್ರೆ, ಐ ವಾಂಟ್ ಟು ಇನ್ಕ್ರೀಸ್ more number of pieces in the circle. ನೋಡಿ, ನಾನು ನಂಬರ್ ಆಫ್ ಪೀಸಸ್ ನ ಜಾಸ್ತಿ ಮಾಡ್ತಾ ಇದ್ದೀನಿ. ನಂಬರ್ ಆಫ್ ಪೀಸ್ ನ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀನಿ, ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀನಿ, ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀನಿ. ನಾವ್ ದಿಸ್ ಲುಕ್ಸ್ ಲೈಕ್ ಎ ರೆಕ್ಟ್ಯಾಂಗಲ್. ಸ್ವಲ್ಪ ರೆಕ್ಟ್ಯಾಂಗಲ್ ತರ ಅಂತ ಅನ್ನಿಸ್ತಾ ಇದೆಯಾ ಹೊರತು ನಾಟ್ ಎಕ್ಸಾಕ್ಟ್ಲಿ ರೆಕ್ಟ್ಯಾಂಗಲ್. ಇದು ಏನ್ ಮಾಡಿದ್ರು ಆಗಲ್ಲ. ಇದು ಏನ್ ಮಾಡಿದ್ರು ಸಹಿತ ನಿಮ್ಗೆ ರೆಕ್ಟ್ಯಾಂಗಲ್ ಮಾಡಕ್ಕಾಗಲ್ಲ. ಅಂದ್ರೆ ಯಾವಾಗ ಮಾಡ್ಬೋದು? ಈ ಪೀಸಸ್ ನ ಇನ್ಫೈನೈಟ್ ನಂಬರ್ ಆಫ್ ಪೀಸಸ್ ಮಾಡಿದಾಗ, ಇನ್ಫೈನೈಟ್ ನಂಬರ್ ಆಫ್ ಪೀಸಸ್ ಮಾಡಿದಾಗ ಇದು ರೆಕ್ಟ್ಯಾಂಗಲ್ ಆಗುತ್ತೆ. ಇನ್ಫೈನೈಟ್ ನಂಬರ್ ಆಫ್ ಪೀಸಸ್ ಮಾಡಕ್ಕಾಗತ್ತಾ? 10-12 ಮಾಡಿದ್ರೆ ನಾವು ಸುಸ್ತಾಗ್ಬಿಡ್ತೀವಿ. 10-12 ಪೀಸ್ ಮಾಡಿದ್ರೆ ಸಾಕಾಗ್ಬಿಡುತ್ತೆ ನಮ್ಗೆ. ಅಥವಾ ಅದನ್ನ ಅಷ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಲಿಕ್ಕೂ ಆಗಲ್ಲ, ಅದನ್ನ ನಾವು ತೋರ್ಸಕ್ಕೂ ಆಗಲ್ಲ. ಇಂಥದನ್ನ ನಾವು ಈ ಟೆಕ್ನಾಲಜಿ ಯೂಸ್ ಮಾಡಿ ಮಕ್ಕಳಿಗೆ ತೋರಿಸ್ಬೋದು. ಆದ್ರೆ ಇವತ್ತು ಹೇಗ್ ಮಾಡ್ತೀರಾ? ಮತ್ತೆ ಏರಿಯಾ ಆಫ್ ಎ ಸರ್ಕಲ್ ಹೇಗ್ ಬರುತ್ತೆ? ಈಗ ಇನ್ಫೈನೈಟ್ ನಂಬರ್ ಆಫ್ ಪೀಸಸ್ ಮಾಡಿ ನೀವು ಆನ್ಸರ್ ಬರೆಸ್ತೀನಿ ಅಂತ ಹೇಳ್ತಾ ಇದೀರಲ್ಲ, ಇನ್ಫೈನೈಟ್ ಮಾಡಕ್ಕೆ ಆಗಲ್ಲ ಅಂದ್ಮೇಲೆ ಹೇಗ್ ಮಾಡ್ತೀರಾ? ಸರಿ, ಇನ್ಫೈನೈಟ್ ಮಾಡಕ್ ಆಗಲ್ಲ ನಿಜ. ಇನ್ಫೈನೈಟ್ ಮಾಡ್ತೀನಿ ಅಂತ ಅನ್ಕೊಳಕ್ ಏನ್ ಹೋಗ್ಬೇಕು? ಮ್ಯಾಥಮೆಟಿಕ್ಸ್ ಅಲ್ಲಿ ಸಾಧ್ಯ ಅನ್ನೋದು ನಿಜ, ಆದ್ರೆ ಅದು ಇನ್ಫೈನೈಟ್ ನಂಬರ್ ಆಫ್ ಪೀಸಸ್ ಮಾಡಿದಾಗ ರೆಕ್ಟ್ಯಾಂಗಲ್ ಆಗುತ್ತೆ. ಅವಾಗ ಇದ್ರ ಏರಿಯಾ πr² ಆಗುತ್ತೆ ಅನ್ನೋದನ್ನ ನಾವು
ಕನ್ವಿನ್ಸ್ ಮಾಡ್ಬೋದು ಅಷ್ಟೇ. ಸೊ ತುಂಬಾ ಕಾಂಪ್ಲಿಕೇಟೆಡ್ ಇದೆ, ನಿಜ ಹೌದು. ಈಗ ಎಲ್ಲರೂ ಅನ್ಕೋತೀವಿ ನಾವು ಏನಂತ, ಹೌದು ದೇವ್ರಿದೆ, ದೇವ್ರಿದ್ದಾರೆ, ದೇವ್ರಿದೆ ಎಲ್ಲ ಅನ್ಕೋತಾರೆ. ನಾವು ತೋರಿಸಿ ಅಂತ ಹೇಳಿದ್ರೆ ತೋರ್ಸಕ್ಕಾಗತ್ತಾ? ಇಲ್ಲ. ಸೊ ಹಾಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಂತಂದ್ರೆ ಈ ಇನ್ಫಿನಿಟಿ ಅನ್ನೋದು ಅಂದ್ರೆ ಈ ತರದ ಗೊತ್ತಾಗದ ಎಷ್ಟೋ ವಿಷಯಗಳು ಇದಾವೆ, ಅದು ಮನುಷ್ಯನ ಕೈಲಿ ಇನ್ನೂ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ. ಅದೇ ತರದ ಒಂದು ಕಾನ್ಸೆಪ್ಟ್ ಇನ್ಫಿನಿಟಿ ಅನ್ನೋದು. ಎರಡು ನಂಬರು ನಮ್ಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಆಕ್ಚುಲಿ. ಒಂದು 0, ಇನ್ನೊಂದು ಇನ್ಫಿನಿಟಿ. ಎರಡರ ಬಗ್ಗೆನೂ ನಾವು ತುಂಬಾ ನೋಡಿ, ಏನು ಇಲ್ಲದೆ ಇರೋದನ್ನ ನಾವು ಇದೆ ಅಂತ ಹೇಳಿ 0ನ ನಾವು ಹೇಳ್ಕೊಂಡಿದೀವಿ, ವಿಚ್ ಇಸ್ ಆಲ್ಸೋ ಏನೂ ಇಲ್ಲ. 0 ಏನೂ ಇಲ್ಲ. ಏನು ಇಲ್ಲದೆ ಇರೋದನ್ನ ನೀನು ಅದ್ರಲ್ಲಿ ವ್ಯವಹಾರ ಮಾಡ್ತೀಯಾ, ನೀನು ಕ್ಯಾಲ್ಕುಲೇಟ್ ಮಾಡ್ತೀಯಾ ಅಂದ್ರೆ ಇಟ್ ಈಸ್ ವಿಚಿತ್ರ ಅಂತ ಅನ್ಸುತ್ತೆ. ಇನ್ಫೈನೈಟ್ ಅದನ್ನ ಬರೆಯಕ್ಕೆ ಆಗಲ್ಲ, ಡಿಫೈನ್ ಮಾಡಕ್ಕೆ ಆಗಲ್ಲ, ಅಂಥದನ್ನ ನಾವು ಯೂಸ್ ಮಾಡಿ ಈ ತರ ಪ್ರಾಬ್ಲಮ್ಗಳನ್ನೇ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಅಂದ್ರೆ ವಿಚಿತ್ರ ಅನ್ಸುತ್ತೆ. ಸೊ ತುಂಬಾ ಡೆಪ್ತ್ ಆಗಿ ಹೋದ್ರೆ ಏನಂದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ನಡೀತಾನೆ ಇರುತ್ತೆ. ಇದ್ರ ಮೇಲೆ ಏನಾದ್ರು ಡೌಟ್ ಇದೆಯಾ ನಿಮ್ಗೆ? ಏರಿಯಾ ಆಫ್ ಎ ಸರ್ಕಲ್ ಮೇಲೆ ಏನಾದ್ರು ಡೌಟ್ ಇದೆಯಾ? ಮಹಂತೇಶ್ ಸರ್, ನಂಗೆ ಏನಾದ್ರು ಡೌಟ್ ಇದ್ರೆ ಮುಂದೆ ಕೇಳ್ಬೋದು, ಇಲ್ಲ ನೆಕ್ಸ್ಟ್ ಡೆಮಾನ್ಸ್ಟ್ರೇಷನ್ ಹೋಗ್ತೀನಿ. ಐ ಥಿಂಕ್ ಎಲ್ಲರಿಗೂ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ ಇದರಿಂದ. ಎಸ್ ಎಸ್, ಥ್ಯಾಂಕ್ ಯು. ನಾನು ಮುಂದಿನ ಡೆಮಾನ್ಸ್ಟ್ರೇಟಿವ್ ಬರ್ತಾ ಇದ್ದೀನಿ. ನಿಮ್ಮ ಪಾಠದಲ್ಲೇ ಇರುವಂತ ಒಂದು ಟಾಪಿಕ್ ಅನ್ನ ತಗೋತಾ ಇದ್ದೀನಿ. ಏನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತ ಟಾಪಿಕ್ ಅದು. ರೂಟ್ಸ್ ಅನ್ನ ನಾವು ಕಂಡುಹಿಡಿತೀವಿ. ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ನೀವು ಕೇಳಿರ್ಬೋದು. ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಈಕ್ವೇಶನ್ ನ ಸಾಲ್ವ್ ಮಾಡಿಸ್ತೀವಿ, ಆದ್ರೆ ಗ್ರಾಫಿಕಲಿ ತೋರಿಸ್ಲಿಕ್ಕೆ ಆಗಲ್ಲ ಎಷ್ಟೋ ಜನಕ್ಕೆ. ಇದು ಕಾಣಿಸ್ತಾ ಇದೆ ಅಂತ ಅನ್ಕೋತೀವಿ. ಆಕ್ಚುಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಒಂದು ಪ್ಯಾರಾಬೋಲಾ. ಈ ಪ್ಯಾರಾಬೋಲಾದ ಈಕ್ವೇಶನ್ ನಾನು ತಗೊಳ್ಳೋಣ. ಒಂದು ಈಕ್ವೇಶನ್ ತಗೋತಾ ಇದ್ದೀನಿ, ಚೆನ್ನಾಗಿ ಮಾಡ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿಲ್ಲ ಈಕ್ವೇಶನ್ ಇದು. ಐ ವಾಂಟ್ ಟು ಚೇಂಜ್ ಇಟ್ ಈಕ್ವೇಶನ್ ಆಕ್ಚುಲಿ. ಒನ್ ಸೆಕೆಂಡ್. ಮೂವ್ ಆಗ್ತಾ ಇದೆ. 0 1 1 ಮಾಡ್ತಾ ಇದ್ದೀನಿ. x² ನ ಕೊಯಿಫಿಷಿಯಂಟ್ ನಾನು 1 ಆಗಿ ಮಾಡ್ಕೊಂಡೆ. 1x². ನೀವು ನೋಡ್ತಾ ಇದ್ದೀರಾ ಪ್ಯಾರಾಬೋಲಾ ಹೇಗ್ ಬಂದಿದೆ ಅಂತ. ಯಾವಾಗ ಈ ಎ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ, ಈ ರೀತಿ ಇರುತ್ತೆ, ಈ ಶೇಪ್ ಅಲ್ಲಿ ಇರುತ್ತೆ. ಏನು, ಪ್ಯಾರಾಬೋಲಾ ಶೇಪ್ ಅಲ್ಲಿ ಇರುತ್ತೆ, ಈ ರೀತಿ ಶೇಪ್ ಅಲ್ಲಿ ಇರುತ್ತೆ, ಯು ಶೇಪ್ ಅಲ್ಲಿ ಇರುತ್ತೆ. ಅದೇ ಎ ವ್ಯಾಲ್ಯೂ ನೆಗೆಟಿವ್ ಇದ್ದಾಗ ಅದು ಉಲ್ಟಾ ಶೇಪ್ ಅಲ್ಲಿ ಇರುತ್ತೆ. ಅಂದ್ರೆ ಏನು ಡೌನ್ವರ್ಡ್ ನೀವು ನೋಡ್ಬೋದು, ಇಲ್ಲಿ ನೋಡಿ ಚೇಂಜ್ ಆಯ್ತು, ಈ ತರ ಇರುತ್ತೆ ಎ ವ್ಯಾಲ್ಯೂ ನೆಗೆಟಿವ್ ಇದ್ದಾಗ. ಎ ವ್ಯಾಲ್ಯೂ ಪಾಸಿಟಿವ್ ಇದ್ದಾಗ ಈ ರೀತಿ ಇರುತ್ತೆ. ಇದನ್ನ ನಾವು ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ನೋಡಿ, x² ವ್ಯಾಲ್ಯೂ ನಾನು x² ನ ಕೊಯಿಫಿಷಿಯಂಟ್ ಎ ವ್ಯಾಲ್ಯೂ 1 ತಗೊಂಡಿದ್ದೀನಿ, -6x ಅಂತ ತಗೊಂಡಿದ್ದೀನಿ, ಅದಾದ್ಮೇಲೆ +2 ಅಂತ ತಗೊಂಡಿದ್ದೀನಿ. ಯಾವ್ದಾದ್ರು ಒಳ್ಳೆ ಈಕ್ವೇಶನ್ ತಗೊಳ್ಳೋಣ ಅಂತ ಇದ್ದೀನಿ ನಾನು ಸಾಲ್ವ್ ಮಾಡ್ಲಿಕ್ಕೆ. -5x -3 6 ತಗೋಣ. 6 ಅಂತ ತಗೊಂಡಿದ್ದೀನಿ, ನೋಡ್ತಾ ಇದ್ದೀರಾ ನೀವು. ಈ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ, ಈಕ್ವೇಶನ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. x² -5x + 6 = 0 ಬರ್ಕೊಂಡು ಫ್ಯಾಕ್ಟರೈಸೇಷನ್ ಮಾಡಿದಾಗ -3 ಮತ್ತೆ -2 ಎರಡನ್ನು ಆಡ್ ಮಾಡಿದ್ರೆ -5 ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ. ಸೊ ವಿ ಗೆಟ್ ದ ಆನ್ಸರ್ ಆಸ್ 2 and 3. ನೀವು ಅಬ್ಸರ್ವ್ ಮಾಡ್ಬೋದು, ಮಕ್ಕಳಿಗೆ ಹೇಳ್ಬೋದು ಏನಂತಂದ್ರೆ, ಮಕ್ಕಳೇ x² -5x + 6 ಅಂದ್ರೆ ಇದೊಂದು ಪ್ಯಾರಾಬೋಲಾ. ಈ ಪ್ಯಾರಾಬೋಲಾ ಎಕ್ಸ್ ಆಕ್ಸಿಸ್ ಅನ್ನ ಎಲ್ಲಿ ಕಟ್ ಮಾಡುತ್ತೋ ಅದನ್ನೇ ನಾವು ರೂಟ್ಸ್ ಅಂತ ಕರಿತೀವಿ ಅಂತ. ರೂಟ್ಸ್ ಅಂತಂದ್ರೆ ಇದು. ನಾನು ಇದನ್ನ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಟೂ ಮತ್ತೆ 3 ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬಿ ಮತ್ತೆ ಎ ಅಂತ ಹೇಳಿ 2 ಪಾಯಿಂಟ್ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಎರಡೂ ಕಡೆ ಕಟ್ ಆಗಿದೆ. ಇಲ್ಲಿ ಅದ್ರ ಮೇಲೆ ಡಾರ್ಕ್ ಆಗಿ ಬರೆದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು 2, ಇದು 3.
ದೀಸ್ ಆರ್ ದ ಟೂ ರೂಟ್ಸ್ ಆಫ್ ದ ಈಕ್ವೇಶನ್ ಅನ್ನೋದನ್ನ ನಾವು ಹೇಳ್ಬೋದು. ಸೊ ಪ್ಯಾರಾಬೋಲಾ ಇದ್ರ ಈಕ್ವೇಶನ್ ಚೇಂಜ್ ಆದಂಗೆ ನಿಮ್ಗೆ ರೂಟ್ಸ್ ಬರುತ್ತಲ್ಲ, ನೀವು ಇದನ್ನ ಟೈಪ್ ಮಾಡಿದ್ರೆ ಇದರಲ್ಲಿ ಅದು ಎಲ್ಲೋ ಕಟ್ ಆಗಿರುತ್ತೆ ಅನ್ನೋದು ಗೊತ್ತಿರುತ್ತೆ, ಮಕ್ಕಳು ಅದೇ ಆನ್ಸರ್ನ ತಂದಿಡ್ತಾರೆ. ಸೊ ಒಂದು ಇಮ್ಯಾಜಿನೇಷನ್ ಬರುತ್ತೆ, ಓ ಅಂದ್ರೆ ನಾವು ಎಲ್ಲಾ ಈಕ್ವೇಶನ್ಸ್ ಗಳಂತ ಏನ್ ಬರಿತಾ ಇದೀವಿ ಆ ಎಲ್ಲಾ ಈಕ್ವೇಶನ್ ಗಳನ್ನ ಏನು ಚಿತ್ರವಾಗಿ ಕನ್ವರ್ಟ್ ಮಾಡಬಹುದು. ಚಿತ್ರ ನಮಗೆ ಇನ್ನೂ ಚೆನ್ನಾಗಿ ಆನ್ಸರ್ಸ್ ಗಳನ್ನ ಹೇಳುತ್ತೆ. 2 ಮತ್ತೆ 3 ಹತ್ರ ಕಟ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಅದೇ 2 ರೂಟ್ ಆಗಿ ಆನ್ಸರ್ ಬಂದಿರುತ್ತೆ. ಹಾಗಾದ್ರೆ ಇದು ಬರೀ ಈಕ್ವಲ್ ಟು 0 ಅಂತ ಇರುತ್ತಲ್ಲ, ಅದಕ್ಕೆ ಮಾತ್ರ ಅಪ್ಲಿಕೇಬಲ್ ಆಗತ್ತಾ ಅಂತ ಹೇಳಿ ಆ ತರ ಏನಿಲ್ಲ. ನೀವು ಇದು ಎಕ್ಸ್ ಆಕ್ಸಿಸ್ ನ ಯಾಕೆ ಕಟ್ ಮಾಡಬೇಕು ಅಂತ ಹೇಳಿದೆ ಅಂದ್ರೆ, ಎಕ್ಸ್ ನ ವ್ಯಾಲ್ಯೂ ವೈ ನ ವ್ಯಾಲ್ಯೂ 0 ಇತ್ತು ಈ ಜಾಗದಲ್ಲಿ, ಅದಕ್ಕೆ ವೈ ವ್ಯಾಲ್ಯೂ 0 ಅಂದ್ರೆ ಏನು, ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಮತ್ತೆ ಇದು ಎರಡು ಕಟ್ ಆಗಿರುವಂತಹ ಪಾಯಿಂಟ್ಸ್ ಗಳನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ರೀತಿ ನೀವು ರೂಟ್ಸ್ ಗಳನ್ನ ಮಕ್ಕಳಿಗೆ ತೋರಿಸ್ಬೋದು. ಈ ತರ ಒಂದು 2 ಮತ್ತೆ ಒಂದು 3 ಅಂತ ಹೇಳಿ ಈಕ್ವೇಶನ್ ಡ್ರಾ ಮಾಡಿ ಅದನ್ನ ಇದ್ರ ಮೂಲಕ ತೋರಿಸ್ಬೋದು. ಇದನ್ನ ನೀವು ಸರ್ ನಮ್ಮ ಹತ್ರ ಪ್ರೊಜೆಕ್ಟರ್ ಇಲ್ಲ, ಇದನ್ನೆಲ್ಲ ನಾವು ತೋರ್ಸಕ್ಕಾಗಲ್ಲ, ಅವಶ್ಯಕತೆ ಇಲ್ಲ. ಇದೆಲ್ಲವೂ ಮೊಬೈಲ್ ಅಲ್ಲಿ ತೋರಿಸುವಂಥದ್ದು. ನಿಮ್ಮ ಮೊಬೈಲ್ ಇದ್ರೆ ಸಾಕು. ನಿಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಈ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಈ ಅಪ್ಲಿಕೇಶನ್ ನ ಹೆಸರು ಜಿಯೋ ಜೀಬ್ರಾ ಅಂತ ಹೇಳಿ, ಜಿಯೋ ಜೀಬ್ರಾ ಅಂತ ನಾನು ಬರೀತೀನಿ. ಆಲ್ಜಿಬ್ರಾ, ಜಿಯೋಮೆಟ್ರಿ ಪ್ಲಸ್ ಆಲ್ಜಿಬ್ರಾ ಎರಡನ್ನು ಕಂಬೈನ್ ಮಾಡಿ ಇದರ ನಾಮಕರಣ ಆಗಿದೆ ಜಿಯೋ ಜೀಬ್ರಾ ಅಂತ ಹೇಳಿ. ನೀವು ಡೌನ್ಲೋಡ್ ಮಾಡಿದ್ರೆ ಮೊಬೈಲ್ ಅಲ್ಲಿ ಆಪ್ ಇರುತ್ತೆ, ಆ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ನೀವು ಇದು ಈಕ್ವೇಶನ್ ನೀವು ಟೈಪ್ ಮಾಡಿದ್ರೆ ಸಾಕು, ಅಲ್ಲಿ ಎಲ್ಲಿ ಕಟ್ ಆಗುತ್ತೆ ರೂಟ್ ಅನ್ನೋದು ಸಹಿತ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಯೂಸ್ ಮಾಡಿ ಇದನ್ನ ನೀವು ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಒಂದು ವಿಚಾರ. ಇದಾದ್ಮೇಲೆ ನಾನು ಪೇರ್ ಆಫ್ ಸ್ಟ್ರೈಟ್ ಲೈನ್ಸ್ ಅನ್ನುವಂತ ಚಾಪ್ಟರ್ ಇದೆ, ಅದರಲ್ಲಿರುವಂತ ಟಾಪಿಕ್ ಅನ್ನ ತಗೋತಾ ಇದ್ದೀನಿ. ಪೇರ್ ಆಫ್ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಈ ಪ್ಯಾರಲಲ್ ಆಗುವಂಥದ್ದು, ಪರ್ಪೆಂಡಿಕ್ಯುಲರ್ ಆಗೋದು, ಮತ್ತೆ ಹೇಗೆ ಇನ್ಫೈನೈಟ್ ಬರುತ್ತೆ, ಇನ್ಫೈನೈಟ್ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ಈ ಇದರಲ್ಲಿ ಏನು ಡೆಮಾನ್ಸ್ಟ್ರೇಷನ್ ಅಲ್ಲಿ ನೋಡ್ತಾ ಇದ್ದೀವಿ. ನಾನೀಗ ಅದ್ರ ಈಕ್ವೇಶನ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಾ ಈಕ್ವೇಶನ್? ನಾನು ನಿಮ್ಗೆ ನೀವು ಮಕ್ಕಳಿಗೆ ಒಂದ್ ಕಡೆ ನೀವು ಮಾಡಿ ತೋರಿಸ್ತಾ ಇರ್ತೀರಾ, ಇನ್ನೊಂದ್ ಕಡೆ ಅದರ ಗ್ರಾಫಿಕಲ್ ಇಮ್ಯಾಜಿನೇಷನ್ ಸಹಿತ ಜೊತೆಗೆ ಆಗ್ತಾ ಇರುತ್ತೆ. ಅವಾಗ ತುಂಬಾ ಚೆನ್ನಾಗಿ ಐಡಿಯಾ ಬರುತ್ತೆ. ಇಲ್ಲಾಂದ್ರೆ ತುಂಬಾ ಕನ್ಫ್ಯೂಷನ್ ಅಂತ ಅನ್ಸುತ್ತೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎರಡು ಈಕ್ವೇಶನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಒಂದ್ ಈಕ್ವೇಶನ್ ಇದೆ ಏನಂತ 3x + 5y = 2 ಅಂತ. ಇನ್ನೊಂದು ಈಕ್ವೇಶನ್ ಇದೆ 3x + 5y = -4 ಅಂತ. ಹೌದಲ್ವಾ? ಎರಡು ಈಕ್ವೇಶನ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಈಗ ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೆ ಎರಡು ಈಕ್ವೇಶನ್ಸ್ ಪ್ಯಾರಲಲ್ ಲೈನ್ಸ್. ನಾನು ನಿಮ್ಗೆ ಅದನ್ನ ತೋರಿಸ್ತೀನಿ, ಪ್ಯಾರಲಲ್ ಲೈನ್ಸ್ ಹೇಗಾಗಿದೆ ಇದು ಅಂತ. ನೋಡಿ, ಎರಡು ನೀವು ಡಾಟೆಡ್ ಲೈನ್ ನ ಇಲ್ಲಿ ಅಬ್ಸರ್ವ್ ಮಾಡಬಹುದು. ನೀವು ಚೆನ್ನಾಗಿ ಕಾಣಿಸೋ ತರ ನೋಡಿ, ಎರಡು ಪ್ಯಾರಲಲ್ ಲೈನು. ಎಸ್, ಎರಡು ಪ್ಯಾರಲಲ್ ಲೈನ್ ನ ನೋಡ್ತಾ ಇದ್ದೀರಾ. 3x + 5y = 2, ಇನ್ನೊಂದು 3x + 5y - 4. ಎರಡು ಪ್ಯಾರಲಲ್ ಲೈನ್ ಆಯ್ತು. ಅದೇನೆ ಈ -4 ಜಾಗದಲ್ಲಿ ನಾನೇನಾದ್ರೂ ಇದನ್ನ ಚೇಂಜ್ ಮಾಡಿ -4 ಬರೋ ಜಾಗದಲ್ಲಿ ನಾನು ಈಕ್ವೇಶನ್ ಚೇಂಜ್ ಮಾಡಬೇಕು ಮಾಡೋಣ ಅಂತ ಇದ್ದೀನಿ ಅಂತ ಇಟ್ಕೋಣ. ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. 8 ಆಗುತ್ತೆ, -2 ಆಗ್ಬೇಕಲ್ವ ಇದು? 4 ನೋಡಿ, -2 ಆಯ್ತಲ್ವಾ? ಲೆಟ್ ಮಿ ಮೇಕ್ ಇಟ್ -. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ಬಿಡ್ತು. ಎರಡು ಲೈನ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಎರಡು ಓವರ್ಲ್ಯಾಪ್ ಆದಾಗ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ ಅನ್ನುವಂತ ಐಡಿಯಾ ಬರುತ್ತೆ. ಏನಕ್ಕೆ ಆ ರೀತಿ ಆಯ್ತು ಅಂತ ಕೇಳಿದ್ರೆ, ನೋಡಿ, ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ, ಬರೀ ಹೆಸರಿಗೆ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ಆದ್ರೆ ಎರಡು ಒಂದೇ ಈಕ್ವೇಶನ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾಗಿ ಎರಡೂ ಈಕ್ವೇಶನ್ಸ್ ಗಳು ಒಂದೇ ಒಂದ್ರ ಮೇಲೆ ಕೂತಿರೋದ್ರಿಂದ ನಮ್ಗೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಬಂತು ಅನ್ನುವಂತ ವಿಚಾರನ ನೀವು ಹೇಳ್ಬೋದು. ನಾನು ಇಲ್ಲಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ, ಏನಾಯ್ತು ಅನ್ನೋದನ್ನ ಅಬ್ಸರ್ವ್ ಮಾಡೋಣ. 3x + 5y = 2 ಅಂತ ಇದೆ. ಇದು ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ ನಿಜ, ಆದ್ರೆ ಎರಡು ಒಂದೇ ಈಕ್ವೇಶನ್ ಆಗಿರೋದ್ರಿಂದ
ಒಂದೇ ಒಂದು ಈಕ್ವೇಶನ್ ಬಂತು. ಈಗ ನಾನು ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಯಾಕೆ ನಿಮ್ಗೆ ಇನ್ಫೈನೈಟ್ಲಿ ಮೆನಿ ಬರುತ್ತೆ, ಆನ್ಸರ್ ಯಾಕೆ ಇನ್ಫೈನೈಟ್ಲಿ ಮೆನಿ ಬಂತು ಅಲ್ಲಿ ಅನ್ನೋದನ್ನ ನೀವು ಅರ್ಥ ಮಾಡ್ಸೋಕೆ ನೀವು ಇಷ್ಟಪಡೋದಾದ್ರೆ 5y is equal to 2 minus 3x. ಈಗ ನೀವು ಹೇಳಿ ಎಕ್ಸ್ಗೆ ನೀವು ಒಂದು ವ್ಯಾಲ್ಯೂನ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ 1 ಅಂತ ಹಾಕಿದ್ರೆ ನಿಮ್ಗೆ ಏನ್ ಬರುತ್ತೆ ಆನ್ಸರ್? ಇಲ್ಲಿ -1/5 ಬರುತ್ತೆ. ನೋಡ್ತಾ ಇದ್ದೀನಿ ಅಂದ್ರೆ ಎಕ್ಸ್ಗೆ ವ್ಯಾಲ್ಯೂ ಹಾಕೊಂಡು ಹೋದಾಗೆ ವೈಗೆ ವ್ಯಾಲ್ಯೂಸ್ಗಳು ಬರ್ತಾನೇ ಹೋಗುತ್ತೆ, ಇದು ಮುಗಿಯೋದೇ ಇಲ್ಲ ಯಾವತ್ತಿಗೂ. ಹಾಗಾಗಿ ಒಂದೇ ಒಂದು ಲೈನ್ ಅನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಎಕ್ಸಿಗೆ ಒಂದು ವ್ಯಾಲ್ಯೂ ಕೊಟ್ಟ ಹಾಗೆ ವೈಗೆ ಒಂದು ವ್ಯಾಲ್ಯೂ ಬರ್ತಾನೆ ಇರುತ್ತೆ. ಆ ತರ ನೀವು ಸಾಯೋ ತನಕನೂ ಬರೀತಾನೆ ಇರ್ಬೋದು. ಹಾಗಾಗಿ ಇದು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಆಗುತ್ತೆ ಅನ್ನುವಂಥ ವಿಚಾರ ನೀವು ಹೇಳ್ಬೋದು. ಅದೇ ಈಗ ಪರ್ಪೆಂಡಿಕ್ಯುಲರ್ ಆದಾಗ ನೋಡಿ, ಪರ್ಪೆಂಡಿಕ್ಯುಲರ್ ಇರೋ ಈ ತರ ಒಂದು ಈಕ್ವೇಶನ್ ತಗೋತಾ ಇದ್ದೀನಿ ನಾನು. ಬರೀ ಈಕ್ವೇಶನ್ ಚೇಂಜ್ ಮಾಡಿದ್ರೆ ಆಯ್ತು ಅಷ್ಟೇ. ಇಲ್ಲಿ ಕೋಎಫಿಷಿಯಂಟ್ಸ್ ಗಳನ್ನ ಇಲ್ಲಿ ಚೇಂಜ್ ಮಾಡಬೇಕು. ನೋಡಿ, ನಾನು 6 ಇರೋ ಜಾಗದಲ್ಲಿ ಯಾವ್ದೋ 4 ಬರಿತಾ ಇದ್ದೀನಿ, ಇಲ್ಲಿ 3 ಬರಿತಾ ಇದ್ದೀನಿ, ಇಲ್ಲಿ ಯಾವುದು 1 ಅಂತ ಬರಿತೀನಿ. ನೋಡಿ, ಇಲ್ಲಿ 2 ಈಕ್ವೇಶನ್ ಬಂತು. ಈಗ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, 3x + 5y is equal to -2 ಇರೋದು ಈ ಕಡೆ ಬಂದಾಗ +2 ಆಗುತ್ತೆ. ಬೇಕಾದ್ರೆ ಈ ಕಡೆ ಬೇಕಾದ್ರೆ 1 ಮಾಡ್ತೀವಿ. ನೋಡಿ, ಈ ರೀತಿ ಕಟ್ಟಾಯ್ತು. ನಿಮ್ಗೆ ಆ ಮಗು ಅದನ್ನ ಅದ್ರ ಪಾಡದ ಈಕ್ವೇಶನ್ ಸಾಲ್ವ್ ಮಾಡ್ತಾ ಇರ್ತಾನೆ. ಇಂಟರ್ಸೆಕ್ಟಿಂಗ್ ಈಕ್ವೇಶನ್ ಅನ್ನೋದು ಗೊತ್ತಾಯ್ತು. ಯಾಕೆ ಇಂಟರ್ಸೆಕ್ಟಿಂಗ್ ಆಯ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. A1/A2 ನ ರೇಷಿಯೋನು ಸಹಿತ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ. B1/B2 ಕ್ಯಾಲ್ಕುಲೇಟ್ ಮಾಡುತ್ತೆ ಮಗು. ಸೊ ನಿಮ್ಗೆ ಅನ್ಸುತ್ತೆ ಯುನೀಕ್ ಸೊಲ್ಯೂಷನ್. ಯುನೀಕ್ ಸೊಲ್ಯೂಷನ್ ಅಂದ್ರೆ ಏನರ್ಥ? 2 ಲೈನ್ಗಳು ಬಂದು ಒಂದೇ ಒಂದು ಪಾಯಿಂಟ್ ಅಲ್ಲಿ ಕಟ್ ಆಗುತ್ತೆ. ಆ ಕಟ್ಟಾಗಿರುವ ಆನ್ಸರ್ನ ಹೇಳೋದೇನೆ ಲೀನಿಯರ್ ಈಕ್ವೇಶನ್ ನ ಸಾಲ್ವ್ ಮಾಡೋದು ಅಂತ ಅರ್ಥ. ನೀವು ನೋಡ್ತಾ ಇದ್ದೀರಾ. ಇದ್ರ ಸೊಲ್ಯೂಷನ್ ಏನು ಅಂತ ಬೇಕು ಅಂದ್ರೆ ಈ ಪಾಯಿಂಟ್ ಮೇಲೆ ನಾವು ಟಚ್ ಮಾಡಿದ್ರೆ ಸಾಕು. ಈ ಪಾಯಿಂಟ್ ಮೇಲೆ ಇಟ್ರೆ ಆ ಪಾಯಿಂಟ್ ನಮಗೆ ಸಿಕ್ಬಿಡತ್ತೆ. ಏನ್ ಆ ಪಾಯಿಂಟ್ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಒಂದು ನಿಮಿಷ ಕೆಳಗಡೆ ನಾನು ಕೊಟ್ಟಿದ್ದೀನಿ, ಇಲ್ಲಿ ತಗೊಂಡ್ಬರ್ತೇನೆ. ಕೆಳಗಡೆ ಹೈಡ್ ಆಗ್ಬಿಟ್ಟಿದೆ, ಅದನ್ನ ತೆಗಿತಾ ಇದ್ದೀನಿ. ಹಾ, ನೋಡಿ, ಇದರ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಿದೆ ಇದು ಸೊಲ್ಯೂಷನ್. ನೋಡಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಿದೆ 0.09, 0.45 ಇಸ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದೆಯಲ್ಲ, ಈ ಪಾಯಿಂಟ್ ನನಗೆ ಆನ್ಸರ್ ಆಗಿ ಬಂದಿದೆ. ಇಲ್ಲಿ ನಾನು ಈಕ್ವೇಶನ್ ಚೇಂಜ್ ಮಾಡ್ಬೇಕಾ, ಅದ್ರ ಕೋಎಫಿಷಿಯಂಟ್ಸ್ ಗಳನ್ನ ಚೇಂಜ್ ಮಾಡ್ಕೊಂಡು ಹೋದ್ರೆ ಆಯ್ತು. ನೀವು ನೋಡ್ತಾ ಇದ್ದೀರಾ, ಈಕ್ವೇಶನ್ ಬಂದಿದೆ. ಸೊ ಈ ಈಕ್ವೇಶನ್ ಗಳಲ್ಲಿ ಟೈಪ್ ಮಾಡಿ, ಒಂದು ನಿಮ್ಮ ಚಾಪ್ಟರ್ ಇರುವಂತಹ ಎಲ್ಲ ಈಕ್ವೇಶನ್ ಗಳನ್ನ ಇದ್ರೊಳಗಡೆ ಟೈಪ್ ಮಾಡಿ. ಅವರು ಅದೇ ರೀತಿ ಇದನ್ನ ಮಾಡ್ತಾರೆ. ನಿಮ್ಗೆ ಪಕ್ಕದಲ್ಲಿ ಅದರ ಆನ್ಸರ್ಸ್ ಗಳು ಸಿಗುತ್ತೆ. ಮಕ್ಕಳೇ ಪ್ರೆಡಿಕ್ಟ್ ಮಾಡ್ಬೋದು. ನೋಡಿ, ನೀವೆಲ್ಲ ಇದರಲ್ಲಿ ಟೈಪ್ ಮಾಡೋದು, ಮಕ್ಕಳಿಗೆ ಕ್ಯಾಲ್ಕುಲೇಟ್ ಮಾಡಕ್ ಹೇಳೋದು, ಅದಾದ್ಮೇಲೆ ಕೊನೆಯಲ್ಲಿ ಎಂಟರ್ ಹೊಡೆಯೋದು. ಅದು ಎಂಟರ್ ಈ ಕಡೆ ಡಿಸ್ಪ್ಲೇ ಆಗುತ್ತೆ. ಸೊ ಈ ತರ ಮಾಡ್ಕೊಂಡು ನೀವು ಡೆಮಾನ್ಸ್ಟ್ರೇಷನ್ ಮಾಡ್ಬೋದು. ನಾ ಹೇಳ್ತಾ ಇದ್ದೀನಲ್ಲ, ನಿಮ್ಗೆ ಇದಕ್ಕೆ ಮೊಬೈಲ್ ಇದ್ರೆ ಸಾಕು. ನಿಮ್ಮ ತುಂಬಾ ಕಡಿಮೆ ಮಕ್ಕಳಿದ್ರಂತೂ ನಿಮ್ಮ ಮೊಬೈಲ್ ಅಲ್ಲಿ ನೋಡಿ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಓ, ಇಲ್ಲಿ ಮ್ಯಾಚ್ ಆಯ್ತು, ಹೌದು, ಇದು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದು ಸಹಿತ ನಿಮ್ಗೆ ಇದರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ, ಇದೊಂದು ವಿಚಾರ. ಮತ್ತೆ ಇನ್ನು ಆ ಸರ್ಕಲ್ಸ್ಗೆ ಟ್ಯಾಂಜೆಂಟ್ ಬರೆಯುವಂಥದ್ದು ತುಂಬಾ ಕಷ್ಟಪಡ್ತಾರೆ. ಅದ್ರದ್ದು ಆಂಗಲ್ ಗಳೆಲ್ಲ ಸೇಮ್ ಇದೆ ಅಂತ ತೋರಿಸುವಂಥದ್ದು, ಹೌದಲ್ವಾ? ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಾನು ಇಲ್ಲಿ ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡೇ ತೋರಿಸ್ತೀನಿ. ಮಹಾಂತೇಶ್ ಸರ್ ನಂಗೆ ಯಾರು ಇನ್ಪುಟ್ಸ್ ಕೊಟ್ಟರೆ ನಾನು ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಇಲ್ಲಿ ಅವ್ರಿಗೆ ಯಾವ್ದು ಬೇಕು ಅದನ್ನೇ. ತುಂಬಾ ಕಷ್ಟ ಆಗೋದು ಕ್ಲಾಸ್ ಅಲ್ಲಿ, ನಿಮ್ಗೆ ನಿಜವಾಗ್ಲೂ ಚಾಲೆಂಜಿಂಗ್ ಅದು ಅರ್ಥ ಮಾಡಿಸ್ಲಿಕ್ಕೆ ಅಂತ ಅನ್ಸುವಂಥದ್ದು. ಮಾಡ್ಯುಲಸ್ ಫಂಕ್ಷನ್ ಸರ್? ಓಕೆ, ಮಾಡ್ಯುಲಸ್ ಫಂಕ್ಷನ್ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಂಬೋಣ.
ಒಂದೇ ಸೆಕೆಂಡ್. ನೋಡಿ, ಒಂದು ವೈಟ್ ಶೀಟ್ ಕಾಣಿಸ್ತಾ ಇದೆ. ಎಸ್, ನಾನು ನಿಮಗೆ ಮಾಡ್ಯುಲಸ್ ಫಂಕ್ಷನ್ ಅಂದ್ರೆ ಏನು ಅನ್ನೋದನ್ನ ಮೊದಲು ಹೇಳ್ಬಿಡ್ತಾ ಇದ್ದೀನಿ. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಅಂತ ಒಂದು ಫಂಕ್ಷನ್ ಇದ್ರೆ, ಈ ಫಂಕ್ಷನ್ ಮಾಡ್ ಎಕ್ಸ್ ಅಂತ ಇದ್ರೆ ಇದರ ಅರ್ಥ ಏನು? ಇದೊಂದು ಮಷೀನ್ ಇದ್ದ ಹಾಗೆ, ಅಥವಾ ಯಾವುದೋ ಒಂದು ಹೌದು ಯಾವುದೋ ಮಷೀನ್ ಅಂತಾನೆ ಇಟ್ಕೊಂಡು, ಇದ್ರ ಒಳಗಡೆ ನೀವು ಯಾವುದೇ ನಂಬರ್ಗಳನ್ನ ಕೊಟ್ರೆ ಇದ್ರ ಹೊರಗಡೆ ಬರೀ ಪಾಸಿಟಿವ್ ನಂಬರ್ಗಳನ್ನ ಹೊರಗಡೆ ಹಾಕೋದು ಇದ್ರ ಕೆಲಸ. ಈ ಮಷೀನ್ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಮಷೀನ್ಗೆ, ಈ ಯಾವುದು ಮಾಡ್ಯುಲಸ್ ಫಂಕ್ಷನ್ ಅಂತ. ವಾಷಿಂಗ್ ಮಿಷಿನ್ ಏನ್ ಮಾಡುತ್ತೆ? ಎಲ್ಲ ಬಟ್ಟೆಗಳನ್ನ ಒಳಗಡೆ ಹಾಕಿದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಹಾಕುತ್ತೆ. ಅಂದ್ರೆ ಅದು ಒಂದು ಕೆಲಸ ಇರುತ್ತೆ. ಈ ಫಂಕ್ಷನ್ ಅಂತಂದ್ರೆ ಅದೇ ತರ ಒಂದು ಕೆಲಸ ಮಾಡುತ್ತೆ. ಇದ್ರಲ್ಲಿ ನೀವೀಗ -1 ಅನ್ನ ಈ ಕಡೆಯಿಂದ ಇನ್ಪುಟ್ ಮಾಡಿದ್ರೆ, ಇನ್ಪುಟ್ ಕೊಟ್ರೆ ಮಷೀನ್ ಒಳಗಡೆ ಔಟ್ಪುಟ್ ಬರುತ್ತೆ 1 ಅಂತ. ಇದ್ರ ಒಳಗಡೆ ನೀವು -2 ಅಂತ ಕೊಟ್ರೆ ಹೊರಗಡೆ ಬರುತ್ತೆ 1 ಅಂತ. ಹಾಗಾದ್ರೆ ಹೇಗೆ ಇದು ಡೆಮಾನ್ಸ್ಟ್ರೇಟ್ ಮಾಡುತ್ತೆ ಅಂತ ನೋಡೋಣ. ಈಗ ನೀವು ಎಕ್ಸಿಗೆ 1 ಹಾಕಿದ್ರಿ, ಔಟ್ಪುಟ್ ಬರುತ್ತೆ 1 ಅಂತ, ವೈ ವ್ಯಾಲ್ಯೂ 1. ಎಕ್ಸಿಗೆ ನೀವು 2 ಹಾಕಿದ್ರೆ ಔಟ್ಪುಟ್ ಬರುತ್ತೆ 2 ಅಂತ. ಎಕ್ಸಿಗೆ 0 ಹಾಕಿದ್ರೆ 0 ಬರುತ್ತೆ, -1 ಅಂತ ಹಾಕಿದ್ರೆ 1 ಬರುತ್ತೆ, -2 ಹಾಕಿದ್ರೆ 1 ಬರುತ್ತೆ. ಇದನ್ನೆಲ್ಲ ಜಾಯಿನ್ ಮಾಡಿದ್ರೆ ನಮಗೊಂದು ಗ್ರಾಫ್ ಬರುತ್ತೆ, ಅದು ಮಾಡ್ಯುಲಸ್ ಆಫ್ ಎಕ್ಸ್. ನೋಡಕ್ಕೆ ವಿ ಶೇಪ್ ಅಲ್ಲಿ ಇರುತ್ತೆ. ಇದನ್ನ ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ತೋರಿಸ್ತಾ ಇದ್ದೀನಿ. ಒಂದು ಎಂಟಿ ಗ್ರಾಫ್ ಅನ್ನ ತಗೋತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಇದರಲ್ಲಿ ನಾನು ಟೈಪ್ ಮಾಡ್ತೀನಿ. ಇಲ್ಲಿ ಏನಂತ ಟೈಪ್ ಮಾಡ್ಬೇಕು ಸರ್? ಮಾಡ್ಯುಲಸ್ ಫಂಕ್ಷನ್ ಬರ್ಲಿಕ್ಕೆ ಏನಂತ ಟೈಪ್ ಮಾಡಬೇಕು ಅಂತ ನೀವು ಕೇಳಿದ್ರೆ, ಇದನ್ನ ನಾವು ಅಬ್ಸಲ್ಯೂಟ್ ವ್ಯಾಲ್ಯೂ ಫಂಕ್ಷನ್ ಅಂತಾನು ಕರಿತೀವಿ. ಅದಕ್ಕೆ ನೀವು ಇಲ್ಲಿ ಬರಿಬೇಕಾದ್ರೆ ಏನಂತ ಬರಿಬೇಕಂದ್ರೆ ABS ಅಂತ ಟೈಪ್ ಮಾಡಬೇಕು, ಅಬ್ಸಲ್ಯೂಟ್. ಅದಕ್ಕೆ ಅದರದೇ ಆದ ಒಂದು ಹೆಸರಿದೆ, ಅದಕ್ಕೋಸ್ಕರ ಎ ಓಕೆ, ನೋ ಪ್ರಾಬ್ಲಮ್. ಅಥವಾ ನಿಮ್ಗೆ ಇಲ್ಲೊಂದು ಇದು ಬಾಕ್ಸ್ ಬರುತ್ತೆ, ಇದನ್ನು ಯೂಸ್ ಮಾಡಬಹುದು. ಮಾಡ್ ಎಕ್ಸ್ ಅಂತ ಯಾವುದೋ ಒಂದು ಇದು ಅಡ್ಡ ಬರ್ತಾ ಇದೆ. ಓಕೆ, ನೌ ಇಟ್ ಈಸ್ ಕರೆಕ್ಟ್. ನೀವು ಏನಂತ ಟೈಪ್ ಮಾಡ್ಬೋದು ಅಂದ್ರೆ, ಟೈಪ್ ಮಾಡೋದು ಹೇಳ್ಕೊಡ್ತೀನಿ ನಾನು. ABS ಅಂತ ಹೇಳಿ, ABS ಅಂತ ಬರೆದು ಬ್ರಾಕೆಟ್ ಒಳಗಡೆ ನೀವು ಎಕ್ಸ್ ಅಂತ ಟೈಪ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ಮಾಡ್ ಎಕ್ಸ್ ಬಂತು, ಮಾಡ್ ಎಕ್ಸ್ ನ ಗ್ರಾಫ್. ಇದ್ರ ಮೇಲಿರುವಂತ ಎಲ್ಲಾ ಪಾಯಿಂಟ್ ಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಹೇಗಿರುತ್ತೆ? ಇದ್ರ ಮೇಲಿರುವಂತ ಎಲ್ಲಾ ಪಾಯಿಂಟ್ ಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಇದ್ರೆ ಹೇಗಿರುತ್ತೆ? ಇದು ಪಾಯಿಂಟ್ ಅನ್ನ ತೋರಿಸೋ ತರ ಮಾಡೋಣ. ನೋಡಿ, ಇದ್ರ ಮೇಲೆ ಓಡಾಡ್ತಾ ಇದೆ ಪಾಯಿಂಟ್. ನೀವು ಈ ಕಡೆ ಅಬ್ಸರ್ವ್ ಮಾಡ್ಬೋದು, ಈ ಕಡೆ ಪಾಯಿಂಟ್ ಕಾಣಿಸ್ತಾ ಇದೆ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಚೇಂಜ್ ಆಗ್ತಾ ಇರೋದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಯಾವಾಗ್ಲೂ ಪಾಸಿಟಿವ್ ವ್ಯಾಲ್ಯೂ ಇದೆ, ಯಾವುದೇ ನೆಗೆಟಿವ್ ವ್ಯಾಲ್ಯೂ ಹಾಕಿದ್ರೆ ಈ ಕಡೆ ಚೇಂಜ್ ಆಗ್ತಿರೋದು ಅಬ್ಸರ್ವ್ ಮಾಡ್ತಿದ್ದೀರಾ? ಇದೇ ಅಲ್ವಾ ನೀವು ಕೇಳಿದ್ದು ಮಾಡ್ಯುಲಸ್ ಫಂಕ್ಷನ್ ಅಂದ್ರೆ? ಹೌದು. ಬೇರೆ ಯಾವ್ದಾದ್ರು ಫಂಕ್ಷನ್ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂದ್ರೆ ಅದನ್ನ ಮಾಡ್ಬೋದು. ಈಗ ನೀವು ಸರ್ಕಲ್, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಗೆ. ಸರ್ಕಲ್ ಬಗ್ಗೆ ನೀವು ಟ್ಯಾಂಜೆಂಟ್ ಬರೆಯೋದಾದ್ರೆ ಹೇಗೆ ಬರೀತೀರಾ? ಹೇಗಿರುತ್ತೆ ಅದರಲ್ಲಿ? ಏನು ಈಗ ಟ್ರಯಾಂಗಲ್ ಅಲ್ಲಿ ಮೀಡಿಯನ್ ನ ಕ್ಯಾಲ್ಕುಲೇಟ್ ಮಾಡೋದು, ಇವನ್ನೆಲ್ಲ ನಾವು ಮಾಡ್ಬೋದು. ಮೀಡಿಯನ್ ಹೇಗೆ ನಾವು ಅದನ್ನ ಚೇಂಜ್ ಮಾಡಿದ್ರು ಸಹಿತ ಅದರ ವ್ಯಾಲ್ಯೂಸ್ಗಳು ಚೇಂಜ್ ಆಗಲ್ಲ ಅನ್ನೋದನ್ನ ನಾವು ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಆಮೇಲೆ ವಾಲ್ಯೂಮ್ ಆಫ್ ಎ ಕೋನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಫಸ್ಟ್ರಮ್ ಅಂತ ಹೇಳಿ ನೀವು ಯೂಸ್ ಮಾಡಿರ್ತೀರಾ. ಅದನ್ನ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಕಷ್ಟ ಆಕ್ಚುಲಿ. ಬಟ್ ಅದನ್ನ ವಿಜುವಲೈಸ್ ಮಾಡೋದಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಈಸಿ ಅನ್ಸುತ್ತೆ ನಿಮ್ಗೆ. ಈಗ ಆಕ್ಚುಲಿ ನೀವು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಒಂದು ಇದನ್ನ ಮಾಡಿರ್ತೀರಾ, ಏನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಅಂತ ಹೇಳಿ ನೀವು ಕೇಳಿರ್ತೀರಾ. ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಅಂತ, ಹೌದಲ್ವಾ? ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಅನ್ನೋದನ್ನ ಕೇಳಿದ್ರೆ
ನಾನು ನಿಮ್ಗೆ ಇದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಇದು ಸ್ಕ್ವೇರ್ ತರನೇ ಇದೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಆಗ್ಬೋದಾ? ಎಸ್. ನೀವು ಅಬ್ಸರ್ವ್ ಮಾಡಿ ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದನ್ನ ನಾನಿಲ್ಲಿ ಅಬ್ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಈಕ್ವೇಶನ್ ತಗೋತಾ ಇದ್ದೀನಿ ನಾನು. ನೋಡಿ, ಒಂದು ಈಕ್ವೇಶನ್ ತಗೊಂಡಿದ್ದೀನಿ. ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ನ ಅರ್ಥ ಮಾಡಿಸೋದು ತುಂಬಾ ಕಷ್ಟ. ಈಗ ಕ್ವಾಡ್ರಾಟಿಕ್ ಈಕ್ವೇಶನ್ ಅದೊಂದು ಮೆಥಡ್ ಅದು ಆಕ್ಚುಲಿ. ಬಟ್ ಅದನ್ನ ನೀವು ಏನ್ ಮಾಡ್ತೀರಾ, ಈಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡೋ ತರ ಮಾಡಿ ಒಂದು ಸ್ಕ್ವೇರ್ ಬರೋ ತರ ಮಾಡಿ ಮಾಡ್ತೀರಾ. ಹೌದು, ಅದು ನಿಜ. ಆಕ್ಚುಲಿ ಒಂದು ಈಕ್ವೇಶನ್ ನೀವು ಸ್ಕ್ವೇರ್ ಮಾಡೇನೆ ಪ್ರೂವ್ ಮಾಡಬೇಕು. ಅದನ್ನ ಒಂದು ಸ್ಕ್ವೇರ್ ಅಂತಾನೆ ನೀವು ಪ್ರೂವ್ ಮಾಡ್ಬೇಕಾಗಿರೋದು. ಅದಕ್ಕೆ ನೋಡಿ, ಡೆಮಾನ್ಸ್ಟ್ರೇಷನ್ ಈ ರೀತಿ ಇದೆ. ಒಂದು ಎಕ್ಸ್ ಅಂತ ಒಂದು ವೇರಿಯಬಲ್, ಅದನ್ನ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆಗ್ಬೋದಾ? ನೋಡಿ, ಎಕ್ಸ್ ಸ್ಕ್ವೇರ್ ಮತ್ತೆ 10x ಅನ್ನ ನಾನು ಸಪರೇಟ್ ಆಗಿ ತಗೋತಾ ಇದ್ದೀನಿ. ಎಕ್ಸ್ ಅಂದ್ರೆ 1 ಯೂನಿಟ್ ತಗೋತೀನಿ. ಅಂದ್ರೆ 1 ಯೂನಿಟ್ ಅಂದ್ರೆ 1 ಸ್ಕ್ವೇರ್, ಒಂದು ಚಿಕ್ಕ ಸ್ಕ್ವೇರ್ ಅಂತ 1 ಸ್ಕ್ವೇರ್. ನೋಡಿ, ಅಬ್ಸರ್ವ್ ಮಾಡಿ, ಅರ್ಥ ಆಯ್ತಾ? ಇದು ಈ ಕಡೆನೂ ಎಕ್ಸ್ ಇದೆ, ಈ ಕಡೆನೂ ಎಕ್ಸ್ ಇದೆ. ಟೋಟಲ್ ಏರಿಯಾ ಏನಾಯ್ತು? ಎಕ್ಸ್ ಸ್ಕ್ವೇರ್ ಆಯ್ತು. ಇದನ್ನ ಅಬ್ಸರ್ವ್ ಮಾಡಬೇಕು. ಮಕ್ಕಳಿಗೆ a+b ಹೋಲ್ ಸ್ಕ್ವೇರೇ ಬೇರೆ, ಈ ಸ್ಕ್ವೇರೇ ಬೇರೆ ಅಂತ ಹೇಳಬಾರದು. ಎರಡು ಒಂದೇ ಆಕ್ಚುಲಿ. ಎರಡು ಸ್ಕ್ವೇರ್ ಅನ್ನೇ ಇದು ರೆಪ್ರೆಸೆಂಟ್ ಮಾಡ್ತಾ ಇರೋದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸ್ ಸ್ಕ್ವೇರ್ ಅನ್ನೋದು ಗೊತ್ತಾಯ್ತು. ಅದಾದ್ಮೇಲೆ ನಿಮ್ಗೆ ಈ ಲೆಂತ್ ಕಾಣಿಸ್ತಾ ಇದೆ ನಿಮಗೆ. ನಾನು ಇದನ್ನ ಬರಿತಾ ಇದ್ದೀನಿ ನೋಡಿ, ಇದ್ರ ಮೇಲೆ ನಾನು ಬರೆದು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಕ್ಸ್, ಇದು ಲೆಂತ್. ಈ ಲೆಂತ್ ಸಹಿತ ಎಕ್ಸೇ ಇರುತ್ತೆ. ಈ ತರದ್ದು 10 ಯೂನಿಟ್ಸ್ ತಗೋಬೇಕು. ಅಂದ್ರೆ 10 ಸೆಂಟಿಮೀಟರ್. ಇದು 10 ಯೂನಿಟ್ಸ್, ಇದು 10. ಈ ಟೋಟಲ್ ಏರಿಯಾ ಏನಾಯ್ತು? ಇಟ್ ಈಸ್ ಅ ರೆಕ್ಟಾಂಗಲ್. 10x ಆಯ್ತು, 10x. ನಿಮ್ಮ ಪಾಠದಲ್ಲೇ ಇರೋದು ಇದು. ಕಂಪ್ಲೀಟಿಂಗ್ ದ ಸ್ಕ್ವೇರ್ ಅನ್ನ ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಬೇರೆ ಏನು ಮಾಡ್ತಾ ಇಲ್ಲ ನಾನು. ಬರೋದನ್ನ ಒಂದು ಸ್ಕ್ವೇರ್ ಅಂತ ನಾನು ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಮುಂದೆ ಏನಾಗುತ್ತೆ ನೋಡೋಣ. 10x ಇವೆರಡನ್ನು ನಾನೀಗ ಕಂಬೈನ್ ಮಾಡ್ತೀನಿ. ಕಂಬೈನ್ ಮಾಡ್ತಾ ಇದ್ದೀನಿ ಅಂದ್ರೆ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ 10x. ಅಬ್ಸರ್ವ್ ಮಾಡಿ, ಈ 10x ಅನ್ನು ನಾನು ಅರ್ಧ ಮಾಡ್ತೀನಿ. ನೀವು ಅರ್ಧ ಮಾಡ್ತೀರಲ್ವಾ? 10 ಅನ್ನ ಮಕ್ಕಳಿಗೆ ಹೇಳ್ಬೇಕಾದ್ರೆ ಇದು ಅರ್ಧ ತಗೊಳ್ಳಿ ಅಂತ ಹೇಳ್ತೀರಾ. ಅಂದ್ರೆ 5x, 5 ತಗೊಳ್ಳಿ ಅಂತ. ಅದಕ್ಕೆ ಅಲ್ಲಿ ನಾನೊಂದು ರೆಡ್ ಲೈನ್ ಅಲ್ಲಿ ಅದನ್ನ ಅರ್ಧ ಮಾಡ್ತಾ ಇದ್ದೀನಿ. 5x ಅಂತ ಸಿಕ್ತಲ್ವಾ ನಿಮ್ಗೆ? 5x ಅಂತ ಸಿಕ್ಕಿರೋದನ್ನ ಕಟ್ ಮಾಡಿ ಕೆಳಗಡೆ ಜೋಡಿಸ್ಕೋತೀನಿ. ಕೆಳಗಡೆ ಜೋಡಿಸ್ತಾ ಇದ್ದೀನಿ ನೋಡಿ. ನೋಡಿದ್ರ? ಈ ರೀತಿ ಜೋಡಿಸ್ಬೇಕು. ಈಗ ಒಂದು ಲೆವೆಲ್ಗೆ ಇದರ ಈಕ್ವೇಶನ್ ಸಾಲ್ವ್ ಆಗಿದೆ. ಇನ್ನೊಂದು ನಮಗೆ ಕಾನ್ಸ್ಟೆಂಟ್ ಉಳ್ಕೊಂಡಿದೆ, ದಟ್ ಈಸ್ 26 ಅನ್ನೋದನ್ನ ಅವ್ರು ಕೊಟ್ಟಿರ್ತಾರೆ. -26 ಅಂತ ಅವ್ರು ಕೊಟ್ಟಿರ್ತಾರೆ. ಈಗ ನನಗ್ ಬೇಕಾಗಿರೋದು ಈ ಸ್ಕ್ವೇರ್ ಕಂಪ್ಲೀಟ್ ಮಾಡ್ಲಿಕ್ಕೆ. ಈ ಸ್ಕ್ವೇರ್ ಅನ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂದ್ರೆ ಇದು 5 ಯೂನಿಟ್ಸ್. ಇದು 5 ಯೂನಿಟ್ಸ್ ಹೌದಲ್ವಾ? ಇದು 5. ಅದೇ ಪೀಸ್ ನ ಕಟ್ ಮಾಡಿ ಬರ್ದಿರೋದು ನಾನು. ಇದು ಎಕ್ಸ್, ಇದು ಈ ಲೆಂತ್ ಎಕ್ಸ್, ಟೋಟಲ್ 5x. ಈ ಲೆಂತ್ ಎಕ್ಸ್, ಟೋಟಲ್ 5x. ಹಾಗಾದ್ರೆ ಇದೇನು ಅಂತ ಕೇಳ್ಬೇಕು ಮಕ್ಕಳಿಗೆ. ಅಂದ್ರೆ ಒಂದು ಸ್ಕ್ವೇರ್ ಅನ್ನ, ಇದನ್ನ ಸ್ಕ್ವೇರ್ ಆಗಿ ಮಾಡ್ತಾ ಇರೋದು. ಅದಕ್ಕೆ ಇದಕ್ಕೆ ಹೆಸರು ಬಂದಿರೋದು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಅಂತ. ನೋಡ್ತಾ ಇದ್ದೀರಾ ನೀವು? ಇದು ಒಂದು ಸ್ಕ್ವೇರು, ಇದು ಒಂದು ಸ್ಕ್ವೇರು. ಏನಿದ್ರ ಸ್ಕ್ವೇರು? ಇಟ್ ಈಸ್ 5 ಸ್ಕ್ವೇರ್. ಈ 5 ಸ್ಕ್ವೇರ್ ಅನ್ನ ನಾವು ಎರಡೂ ಕಡೆಗೆ ಆಡ್ ಮಾಡಬೇಕು. ಈಗೇನಾಯ್ತು? ಇದು x+5, ಇದನ್ನ 5 ಸ್ಕ್ವೇರ್ ಅಂತ ಬರೀಬಹುದು ನಾನು. ನೋಡಿ, ಇಲ್ಲೊಂದು 5, ಇಲ್ಲೊಂದು 5, ಅದಕ್ಕೆ 5 ಸ್ಕ್ವೇರ್. ಎರಡು 5 ಸ್ಕ್ವೇರ್ ನ ಎರಡೂ ಕಡೆಗೆ ಆಡ್ ಮಾಡಿ ನಾನು ಬರಿತಾ ಇದ್ದೀನಿ ನೋಡಿ. ಫೈವ್ ಸ್ಕ್ವೇರ್ ನ ಎರಡೂ ಕಡೆ ಆಡ್. ಈಗ ಇದು
ಸ್ಕ್ವೇರ್ ಕಂಪ್ಲೀಟ್ ಆಯ್ತು. ಈ ರೀತಿ ಒಂದು ಈಕ್ವೇಶನ್ ನ ಸ್ಕ್ವೇರ್ ಆಗಿ ಕಂಪ್ಲೀಟ್ ಮಾಡಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ. ಆಡ್ ಮಾಡೋದು ಎಷ್ಟು ಬರುತ್ತೆ? 49. ಇದನ್ನ ಬೇಕಾದ್ರೆ ಈ ಕಡೆ ಶಿಫ್ಟ್ ಮಾಡ್ಕೋಬಹುದು. 49 ಅಲ್ಲ, ಐ ಥಿಂಕ್ 25, 51 ಬರುತ್ತೆ. ಹೌದು, -51 ಬರುತ್ತೆ. ಇದನ್ನ √51 ಸ್ಕ್ವೇರ್ ಅಂತಾನು ನೀವು ಬರೀಬಹುದು, ಅಥವಾ ಇದರ ಈಕ್ವೇಶನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಸ್ಕ್ವೇರ್ ಮಾಡಿ ಅಥವಾ ಈಕ್ವೇಶನ್ ಸಾಲ್ವ್ ಮಾಡ್ಬೋದಲ್ವಾ ನೀವು ಇದನ್ನ. ನಾನು ನಿಮ್ಗೆ ಅದನ್ನ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಈಕ್ವೇಶನ್ ಎಕ್ಸ್ ವ್ಯಾಲ್ಯೂನ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಯೂಸ್ ಮಾಡಿ ಹೇಗೆ ಪ್ರೂವ್ ಮಾಡೋದು ಅಂತ ಹೇಳಿ ಮುಂದೆ ಇದೆ. This is 5 and this is also 5. It is 5 square. That has to be added on both the sides. ನೋಡಿ, ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಇದ್ರ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡೋದಾದ್ರೆ ಈ ರೀತಿ ಬರುತ್ತೆ. ಇದರ ಆನ್ಸರ್ x ನ ವ್ಯಾಲ್ಯೂ -5 plus or minus square root of √51 that we have calculated earlier. ಸೊ ಈ ತರ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ನಿಜವಾಗ್ಲೂ ಈಗ ಮುಂದಿನ NEP ಅಂತ ಏನ್ ಬರ್ತಾ ಇದೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮೇಲೆ ವರ್ಕ್ ನಡೀತಾ ಇದೆ ಆಲ್ರೆಡಿ. ಅದರಲ್ಲಿ ಈ ತರದ ಡೆಮಾನ್ಸ್ಟ್ರೇಷನ್ ಮಾಡಿ ಮಾಡುವಂತ, ಎಕ್ಸ್ಪೆರಿಮೆಂಟ್ ಮಾಡಿ ಮಾಡುವಂತಹ ಪ್ರಾಬ್ಲಮ್ಗಳನ್ನ ಪ್ರತಿಯೊಂದನ್ನು ಈ ತರ ಡೆಮಾನ್ಸ್ಟ್ರೇಟ್ ಮಾಡಬೇಕು, ನಮ್ಮ ರಿಯಲ್ ಲೈಫ್ಗೆ ಇದನ್ನ ಈಕ್ವೇಟ್ ಮಾಡಬೇಕು ಅನ್ನೋದನ್ನೆಲ್ಲ ರೆಡಿ ಆಗ್ತಾ ಇದೆ. ಆಕ್ಚುಲಿ ನಾವು ಸಹಿತ ಈ ತರದ ಟೆಕ್ನಾಲಜಿನ ಕಲಿತಾ ಹೋದ್ರೆ ಅದ್ರ ಜೊತೆ ಅಪ್ಗ್ರೇಡ್ ಆಗ್ತೀವಿ. ಇಲ್ಲ ತುಂಬಾ ಕಷ್ಟ ಆಗುತ್ತೆ ನಾವು ಹೊಸ ಸಿಲೆಬಸ್ ಜೊತೆಗೆ ಹೊಂದ್ಕೊಳ್ಳೋದು. ಸೊ ಇದ್ರ ಜೊತೆನೆ ನಾವು ಇದನ್ನ ಕಲಿಬೇಕಾಗಿ ಬರುತ್ತೆ. ಎಸ್ ಮಹಂತೇಶ್ ಸರ್, ಏನಾದ್ರು ಡೌಟ್ಸ್ಗಳು ಈ ತರದ್ದು ಏನಾದ್ರು ಇದ್ರೆ ನಾನು ಅವ್ರಿಗೆ ಏನಾದ್ರು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಆಗಿರೋದು, ಸರ್ಕಲ್ಲು ಮತ್ತೆ ಟ್ಯಾಂಜೆಂಟ್ಸ್ ಬರೆಯುವಂಥದ್ದು, ನಂಬರ್ ಆಫ್ ಟ್ಯಾಂಜೆಂಟ್ಸ್ ಅನ್ನ ಎಷ್ಟು ಬರಿಬಹುದು ಅಂತ ಕ್ಯಾಲ್ಕುಲೇಟ್ ಮಾಡೋದು, ಅಥವಾ ಬೇರೆ ಯಾವ್ದಾದ್ರು ಟಾಪಿಕ್ ಅಲ್ಲಿ ಇದ್ರೆ ನಾನು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ಬೋದು. -10x ಓಕೆ ಓಕೆ, ಐ ಅಗ್ರಿ ವಿತ್ ಯು. ಚೆನ್ನಾಗಿದೆ, ನೀವು ಕ್ವಶನ್ ಕೇಳಿದ್ರೆ ಚೆನ್ನಾಗಿದೆ. ಇದನ್ನ ಏನೋ ಚೆನ್ನಾಗಿ ಮಾಡ್ಬಿಡ್ತೀರಾ ಸರ್ ನೀವು. ತೋರ್ಗಲ್ ಸರ್, ನೀವು ಬುದ್ಧಿವಂತಿದ್ದೀರಾ. ಅಲ್ಲಿ 10x ಇದೆ, ಅದು 5x ಆಗಿದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ ಕಣ್ಣಿಗೆ. ಅದು ನೆಗೆಟಿವ್ ಆದಾಗ ತೋರಿಸಿ ಅಂತ ಹೇಳಿ ನನಗೆ ಗೊತ್ತಿದೆ ಈ ತರದೊಂದು ಕ್ವಶನ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಸೊ ಐ ವಾಂಟ್ ಟು ಆಕ್ಚುಲಿ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೀವು ಕೇಳಿದಕ್ಕೆ ನಾನು ಅದನ್ನ ತೋರಿಸ್ತಾ ಇದ್ದೀನಿ. ಇಟ್ ಈಸ್ ವೆರಿ ನೈಸ್ ಆಕ್ಚುಲಿ. ಈ ತರ ಇಂಟ್ರಾಕ್ಷನ್ ಆಗಿದ್ದು ನನಗೆ ಖುಷಿ ಕೊಡುತ್ತೆ. ಮೈನಸ್ ಬಂದಾಗ ಏನ್ ಮಾಡ್ತೀರಾ ಸರ್? ವೆರಿ ಗುಡ್ ಕ್ವಶನ್ ಆಕ್ಚುಲಿ. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನೀವು ಕೇಳಿದಕ್ಕೆ ನಾನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸರ್ ನಾನು -4x ಮಾಡ್ತೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಗ್ಬೋದಾ? ಇಫ್ ಯು ವಾಂಟ್ ಐ ಕ್ಯಾನ್ ಚೇಂಜ್ ಇಟ್ ಟು -10x, ನೋ ಪ್ರಾಬ್ಲಮ್. ತೊಂದರೆ ಇಲ್ಲ, 10ಗೆ ಸ್ಟಾರ್ಟ್ ಮಾಡಿ. -10x is that okay if it is 12? Okay sir. Okay, right. ಮುಂದಕ್ಕೆ ಹೋಗೋಣ, ಏನಾಗುತ್ತೆ ಅಂತ ನೋಡೋಣ. ನೆಗೆಟಿವ್ ಆದಾಗ ಅದು ಹೇಗೆ ಬರೀತೀರಾ ಮತ್ತೆ ಸ್ಕ್ವೇರ್ ಅನ್ನ ಅಂತ? ವೆರಿ ಗುಡ್ ಕ್ವಶನ್. ನೋಡಿ, x ಸ್ಕ್ವೇರ್ ಇಟ್ ಈಸ್ ಎ ಸ್ಕ್ವೇರ್. 1 ಸ್ಕ್ವೇರ್ ಅಂತಾನೆ ಅರ್ಥ. ಅದು ನೋಡಿದ್ರಿ, ರೆಡ್ ಕಲರ್ ಅಂದ್ರೆ ನೆಗೆಟಿವ್ ಅಂತ ಅನ್ಕೋಣ, ಆಗ್ಬೋದಲ್ವಾ? ಅದು 10x ಇದೆ ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ 10x ಅಂತ ಹೇಳಿ. ಈ ಎಕ್ಸ್ ಸ್ಕ್ವೇರ್ ಅನ್ನೋ ಏರಿಯಾದಲ್ಲಿ, ಎಕ್ಸ್ ಸ್ಕ್ವೇರ್ ಅಂದ್ರೆ ಒಂದು ಸ್ಕ್ವೇರ್, ನೀವು ನೋಡ್ತಾ ಇದ್ದೀರಾ ಎಕ್ಸ್ ಸ್ಕ್ವೇರ್ ಅಂತ ತಗೊಂಡಿದ್ದೀನಿ ನಾನು. ಇದು ಎಕ್ಸ್, ಇದು 10, ಇದು 10 ಸೈಡ್ ಇರೋದು 10, ಇದಿರೋದು ಎಕ್ಸ್. ಈಗ ಏನಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಈ ಏನು ಏರಿಯಾ ಹೋಗ್ಬಿಟ್ಟು ಅದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಅಂದ್ರೆ ಎಕ್ಸ್ ಸ್ಕ್ವೇರ್ ಅನ್ನೋದೊಂದು ಪಾಸಿಟಿವ್ ಕ್ವಾಂಟಿಟಿ. ಅದ್ರ ಒಳಗಡೆ ನೀವು 10x ಅಷ್ಟು ಅಮೌಂಟ್ ನ ಕಳೀತಾ ಇದ್ದೀರಾ, ಕಡಿಮೆ ಮಾಡ್ತಾ ಇದ್ದೀರಾ. ಅದಕ್ಕೆ ನೋಡಿ, ಕಡಿಮೆ ಮಾಡ್ತಾ ಇದ್ದೀನಿ ನಾನೀಗ. ಅಬ್ಸರ್ವ್ ಮಾಡಿ ಅನಿಮೇಷನ್ ನ ನೋಡಿ, ವೈಟ್ ಆಗ್ತಾ ಇದೆ. ಸಬ್ಟ್ರಾಕ್ಟ್ ಆದ್ಮೇಲೆ ಅದು ವೈಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ನೋಡಿ. ಇದರಲ್ಲಿ 10x ಅಷ್ಟು ಪೋರ್ಷನ್ ನಾನು ಡಿಲೀಟ್ ಮಾಡಿದ್ದೀನಿ, ಏರಿಯಾನ ಡಿಲೀಟ್ ಮಾಡಿದ್ದೀನಿ. ನನಗೆ ಈಗ ಉಳ್ಕೊಂಡಿರೋದು, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಅಲ್ಲಿ ಉಳ್ಕೊಂಡಿರೋದು ಬ್ಲೂ ಕಲರ್ ಇದೆಯಲ್ಲ, ಅಷ್ಟು ಉಳ್ಕೊಂಡಿದೆ. ಬ್ಲೂ ಕಲರ್ ಅಷ್ಟು ಉಳ್ಕೊಂಡಿದೆ. ಈ 10x ಅನ್ನ ಅರ್ಧ ಭಾಗ ಮಾಡ್ಬೇಕು ನಾವು. ಅಂದ್ರೆ ನಾವು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಅಲ್ಲಿ ಅದನ್ನೇ ಮಾಡೋದಲ್ವಾ.
ಡಿವೈಡ್ ಬೈ 2 ಮಾಡ್ತೀವಿ. ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತೆ 5 ಆಗುತ್ತೆ. 5 ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ ಅರ್ಧ ಭಾಗ ಮಾಡ್ತಾ ಇದ್ದೀನಿ. ಅರ್ಧ ಭಾಗ ಮಾಡಾದ್ಮೇಲೆ ಅದನ್ನ ನಾನು ಇಲ್ಲಿ ಇದ್ರ ಜೊತೆಗೆ ಜೋಡಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು ಇಲ್ಲಿ ಇದೇನಿದು ಎಕ್ಸ್ ಅಲ್ವಾ? ಇದು ಈ ಲೆಂತ್ ಏನು ಎಕ್ಸ್ ಇದು ಇದೇ ಎಕ್ಸ್ ಅನ್ನೋ ಪೋರ್ಷನ್ ನಾನು ಮೇಲಕ್ಕೆ ತಗೊಂಡೆ. ಇದು 5x ಇದು ಈ ಲೆಂತ್ ಏನಿದೆ ನೋಡಿ, ನಾನು ಡಬಲ್ ಲೈನ್ ಹಾಕಿದ್ದೀನಲ್ಲ, ಅದು ಎಷ್ಟಾಗುತ್ತದು? ಡಬಲ್ ಲೈನ್. ಟೋಟಲ್ 10x ಇತ್ತು, ಟೋಟಲ್ 10 ಇತ್ತು ಈ ಕಡೆ. ಈ ಏರಿಯಾ ಏನಿತ್ತು ಎಕ್ಸ್ ಇತ್ತು, ಟೋಟಲ್ 10x ಇತ್ತು ಏರಿಯಾ. ವೈಟ್ ಏರಿಯಾ ಇದೆಲ್ಲ ದಟ್ ಇಸ್ 10x ಇತ್ತು. ಅದನ್ನ ಅರ್ಧ ಭಾಗ ಮಾಡಿದ್ದೀನಿ ಅಂದ್ರೆ 5x ಆಯ್ತು. ಈ 5x this is 5x, ಇನ್ನೊಂದು 5x ನೋಡಿ. 5x ಅಷ್ಟನ್ನು ನಾನು ಕಳೆದೆ ನೋಡಿ. ಈಗ ಒಂದು ಸ್ಕ್ವೇರ್ ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲೊಂದು ಸ್ಕ್ವೇರು, ಚಿಕ್ಕ ಸ್ಕ್ವೇರ್ ಇದೆ. ಏನದು 5 ಸ್ಕ್ವೇರ್. ಈ ಕಡೆನೂ 5 ಆ ಕಡೆನೂ 5. ಸೊ ಎರಡೂ ಕಡೆಗೆ ನಾವು 5 ಸ್ಕ್ವೇರ್ ನ ಆಡ್ ಮಾಡಬೇಕು. ಇದನ್ನ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನ ತಗೊಂಡೋಗಿ ಮೇಲಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲೊಂದು ಸ್ಕ್ವೇರ್ ಕಾಣಿಸ್ತಾ ಇದೆ. ಸೊ ದಿಸ್ ಈಸ್ ಅಗೇನ್ ಎ ಸ್ಕ್ವೇರ್. ಕಂಪ್ಲೀಟಿಂಗ್ ದ ಸ್ಕ್ವೇರ್ ನ ಪ್ರಕಾರ 5 ಸ್ಕ್ವೇರ್ ಅನ್ನ ಎರಡೂ ಕಡೆಗೆ ಆಡ್ ಮಾಡಬೇಕು. ಸ್ವಲ್ಪ ನೀವು ಇದನ್ನ ಫಾಲೋ ಮಾಡೋದಾದ್ರೆ ಇಟ್ ಈಸ್ ವೆರಿ ನೈಸ್ ಆಕ್ಚುಲಿ. -10x ಇದೆ. ಸೊ ಯು ಹ್ಯಾವ್ ಟು ಆಡ್ 5 ಸ್ಕ್ವೇರ್ ಆನ್ ಬೋತ್ ಸೈಡ್. So now you can write this as x minus 5 whole square, which is equal to 144 plus 25 is 169. So x na value baratte namge. This is plus or minus 13 since it goes to other side, and this is plus 5. So erade value baratte ಒಂದು 13 plus 13 plus 5 minus 13 plus 5. These are the two roots. Any doubt? I think ಒಂದು ಐಡಿಯಾ ಬಂತು ಅಂತ ಅನ್ಕೋತೀನಿ. ಸರ್ ಮಾಂದೆ ಸರ್, ಎನಿಥಿಂಗ್ ಎಲ್ಸ್? ಅದೇ ಈ ತರದ ನಾನು ಇದರದೊಂದು ಪ್ರಯತ್ನ ಮಾಡಿದ್ದೀನಿ ನಿಮ್ಮ ಸಿಲೆಬಸ್ ಅಲ್ಲಿ, 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಲ್ಲಿ. ನಾನು ಯಾಕಂದ್ರೆ ಅದನ್ನ ಒಂದು ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ಬೇಕಾದ್ರೆ ಈ ರೀತಿ ಮಾಡ್ಕೊಂಡಿರೋದು ಇದು. ಹೌದು 37 ಆಗ್ಬೇಕಲ್ವಾ ಸರ್ ಅದು? ಹೌದು ಇಲ್ಲಿದೆ. ನಾನು ಐ ಥಾಟ್ ಇಟ್ ಈಸ್ 12 ಸ್ಕ್ವೇರ್. ಸಾರಿ, ಇಟ್ ಈಸ್ ಕರೆಕ್ಟ್. 37 ಆಗ್ಬೇಕು, 144 ಅಲ್ಲ. ಸರಿ ಇದೆ. It is 5 plus or minus root 37 is the right answer. ಇಲ್ಲ ಅಂದ್ರೆ ಅಲ್ಲೇ ಒಂದು ಸ್ಕ್ವೇರ್ ಬಂದ್ಬಿಡ್ತಾ ಇತ್ತು ಕಂಪ್ಲೀಟ್ ಆಗಿ, ಅದೇನಾದ್ರು ಸಾಲ್ವ್ ಆಗೋದಾಗಿದ್ರೆ. ಹೌದು ಸರಿ ಇದೆ. ಬೇರೆ ಏನಾದ್ರು ಡೌಟ್ಸ್ಗಳಿದ್ರೆ? ನಾನು ನಿಮ್ಗೆ ಕೆಲವೊಂದು ಅಪ್ಲಿಕೇಶನ್ಸ್ ನ ಹೇಳ್ತೀನಿ ನೋಡಿ. ನಿಮ್ಮ ಮೊಬೈಲ್ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಆಗೋದು ಇದೊಂದು ಅಪ್ಲಿಕೇಶನ್ ಇದೆ. ಆಮೇಲೆ ಈ 3 ಡೈಮೆನ್ಷನ್ ನ ಅವಶ್ಯಕತೆ ಬಂದಿರಲ್ಲ ಅಂತ ಅನ್ಕೋತೀನಿ ನಾವು ಇಲ್ಲಿ ತನಕ ನಿಮ್ಗೆ. ಬಟ್ ಇಫ್ ಯು ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ 3 ಡೈಮೆನ್ಷನ್ ಒಳಗಡೆ ನೀವು ಕ್ಯೂಬ್ ಅನ್ನ ಇದನ್ನೆಲ್ಲ ತೋರಿಸ್ಬೇಕು ಅಂತಿದ್ರೆ, ತೋರಿಸ್ತಾ ಇದ್ದೀನಿ ನೋಡಿ. ಇದರ ಅಪ್ಲಿಕೇಶನ್ ಇನ್ನೂ ಎಷ್ಟಿದೆ ಅಂತ ನೀವು ಬೇರೆ ಬೇರೆ ಇದರಲ್ಲೂ ಸಹಿತ ಇದನ್ನ ಯೂಸ್ ಮಾಡಬಹುದು. ನೋಡ್ತಾ ಇದ್ದೀರಾ ನೀವು ಇಲ್ಲಿ ಒಂದು ಏನು 3 ಡೈಮೆನ್ಷನಲ್ ಇದು ಬಂದಿದೆ. ಯಾವತ್ತು ಈ ರೆಡ್ ಅಲ್ಲಿ ಏನಾದ್ರೂ ಮಾರ್ಕ್ ಮಾಡಿದ್ರೆ ಇಟ್ ಈಸ್ ಎಕ್ಸ್ ಆಕ್ಸಿಸ್ ಅಂತ ಇದು, ವಿಚ್ ಈಸ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್.
ರೆಡ್ ಇಂಡಿಕೇಟ್ಸ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಅದು ಆರೋ ಮಾರ್ಕ್ ಇದ್ರೆ ಎರಡೂ ಕಡೆಗೆ ಆರೋ ಮಾರ್ಕ್ ಹಾಕಬಾರ್ದು ಆಕ್ಚುಲಿ. ಸೊ ಒಂದ್ ಕಡೆ ಮಾತ್ರ ಆರೋ ಮಾರ್ಕ್ ಹಾಕಬೇಕು. ಸುಮಾರು ಟೆಕ್ಸ್ಟ್ ಬುಕ್ಸ್ ಅಲ್ಲೆಲ್ಲ ಏನು ಎರಡು ಕಡೆ ಆರೋ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ನೋಡ್ಬೋದು ನೀವು. ಇಲ್ಲಿ ಗ್ರೀನ್ ಇದೆಯಲ್ಲ ವೈ ಆಕ್ಸಿಸ್ ಅಂಡ್ ಬ್ಲೂ ಇರೋದು ಝೆಡ್ ಆಕ್ಸಿಸ್. ಇದರಲ್ಲಿ ನೀವೊಂದು ಸ್ಪಿಯರ್ನ ಏನಾದರೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ರೆ ಸ್ಪಿಯರ್ನ ಏರಿಯಾ ಫೈಂಡ್ ಔಟ್ ಮಾಡ್ಲಿಕ್ಕೆ ಇದಕ್ಕೆಲ್ಲ ನೀವು ಇದನ್ನ ಯೂಸ್ ಮಾಡ್ಬೋದು. ಸ್ಪಿಯರ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅಥವಾ ಅದನ್ನ ಓಪನ್ ಮಾಡ್ಲಿಕ್ಕೆ ಅಥವಾ ಅದನ್ನ ಏನಾದ್ರು ನೀವು ಆ ಥರದ್ದು ಪ್ಲಾನ್ಸ್ಗಳಿದ್ರೆ. ಒಂದೇ ನಿಮಿಷ ನೀವು ಅದರದ್ದು ತೋರಿಸ್ತೀನಿ. ಸೊ ಯಾವ್ದಾದ್ರು ಒಂದು ಬ್ಯಾಗ್, ನಾನು ಒಂದ್ ಸೆಕೆಂಡ್, ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಯಾವುದೇ ಒಂದು ನೀವು ಪಾಠ ಮಾಡ್ಬೇಕಾದ್ರೆ ಅಂದ್ರೆ ಸರ್ಕಂಫರೆನ್ಸ್, ಸಾರಿ ಏನದು ಚಾಪ್ಟರ್ ಹೆಸರು ಮಾಡ್ಬಿಟ್ಟೆ ನಾನು. ಯಾವ್ದು ಯಾವ ಚಾಪ್ಟರ್ ಅದು ಪೂರ್ತಿ ಇದಕ್ಕೆ ಡಿಪೆಂಡ್ ಆಗಿದೆಯಲ್ಲ, ಇದ್ರೆ ಏರಿಯಾ ಮತ್ತೆ ವಾಲ್ಯೂಮ್ ರಿಲೇಟೆಡ್. ಯಾವ ಚಾಪ್ಟರ್ ಪೂರ್ತಿ ಏರಿಯಾ ಮತ್ತೆ ವಾಲ್ಯೂಮ್ ರಿಲೇಟೆಡ್ ಇದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ಬೋದು. ಹೌದು, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಂತ ಇರುತ್ತಲ್ಲ ಆ ಚಾಪ್ಟರ್ ಅಲ್ಲಿ. ಟೇಕ್ ಎ ಕ್ಯೂಬ್. ನೋಡಿ, ಇದೊಂದು ಕ್ಯೂಬ್ ಅನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಕ್ಯೂಬ್ ಬಂತು. ಅಬ್ಸರ್ವ್ ಮಾಡಿ, ಇದನ್ನ ನೀವು ಪೂರ್ತಿ ಓಪನ್ ಮಾಡ್ಬೋದು. ನೋಡಿ, ಈ ತರ ಓಪನ್ ಮಾಡಿ ತೋರಿಸ್ಬೋದು. ನೀವು ನೋಡ್ತಾ ಇದ್ದೀರಾ, ಇದನ್ನ ಪೂರ್ತಿ ಓಪನ್ ಮಾಡಿ ಯಾವುದೇ ಡಯಾಗ್ರಾಮ್ ತಗೊಳ್ಳಿ, ಓಪನ್ ಮಾಡಿ ತೋರಿಸ್ಬೋದು. ಅದನ್ನ ಎಷ್ಟು ಫೇಸಸ್ ಇದೆ ನೋಡಿ, 6 ಫೇಸಸ್, 1 2 3 1 2 3 6 ಫೇಸಸ್ ಇದೆ ಇದಕ್ಕೆ ಅಂತ ಹೇಳಿ ನೀವು ಇದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೋದು. ಯಾವುದೇ ಡಯಾಗ್ರಾಮ್ ತಗೋಬಹುದು, ಹೇಗ್ ಬೇಕಾದನ್ನ ಇಟ್ಕೋಬಹುದು. ನೋಡಿ, 6 ಫೇಸಸ್ ಹೇಗ್ ಬರುತ್ತೆ ಅನ್ನೋದನ್ನ ನೀವು ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿ ನೀವು ಇದನ್ನ ನೋಡ್ಬೋದು. ಈ ರೀತಿ ನೋಡಿ, ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿ ಅದು ಓಪನ್ ಮಾಡ್ಬೋದು. ನೀವು ಯಾವುದೇ ಗ್ರಾಫ್ ಕೊಡಿ, ನೀವು ಯಾವುದನ್ನೇ ತಗೊಳ್ಳಿ. ಲೆಟ್ ಮಿ ಟೇಕ್ ಅನದರ್ ಪ್ರಿಸಮ್ ತಗೋಣ. ಇಲ್ಲಿ ಮೌಸ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಬಂತು ನೋಡಿ. ಅದೊಂದು ಬೇಸ್ನ ಕನೆಕ್ಟ್ ಮಾಡ್ಕೊಡ್ಬೇಕು ನಾವು. ನೋಡಿ, ಈಗ ಪಿರಮಿಡ್ ಬಂತು. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಎಲ್ಲಿ ಬೇಕಲ್ಲಿ ಇಟ್ಕೋಬಹುದು ಇನ್ನೊಂದು ಪಾಯಿಂಟ್ ಅನ್ನ. ಎಸ್, ನೀವು ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೀವು ಪಿರಮಿಡ್ನ. ಈ ಪಿರಮಿಡ್ನ ನೀವು ಬೇಕಾದ್ರೆ ಓಪನ್ ಮಾಡ್ಬೋದು, ಎಷ್ಟು ಫೇಸಸ್ ಇದೆ ಅಂತ ತೋರಿಸ್ಲಿಕ್ಕೆ. ಸೊ ಈ ಟೆಕ್ನಾಲಜಿ ಅದು ಇದರ ಓಪನ್ ಮಾಡಿ ತೋರಿಸ್ಬೋದು. ಇಲ್ಲೊಂದು ಆಪರೇಷನ್ ಇದೆ, ನೆಟ್ ಅಂತ ಹೇಳಿ, ಅದು ಓಪನ್ ಮಾಡುತ್ತೆ. ಯಾವುದೇ ನೀವು ಡಯಾಗ್ರಾಮ್ ಕೊಟ್ಟರು ಅದನ್ನು ಪೂರ್ತಿ ಓಪನ್ ಮಾಡಿಡುತ್ತೆ. ಇಲ್ಲಿ ಅಷ್ಟು ಈಸಿಯಾಗಿ ಇದನ್ನ ಮಾಡ್ಲಿಕ್ಕೆ ಆಗಿದೆ. ಓಕೆ, ಸೊ ಇದನ್ನ ಎಕ್ಸ್ಪ್ಲೋರ್ ಮಾಡ್ಲೇಬೇಕು ನೀವು. ಇದ್ರ ಮೇಲೆ ಬೇಕಾದ್ರೆ ಒಂದು ಕೋರ್ಸ್ ಮಾಡ್ಬೋದು ನಾವು, ಮಹಂತೇಶ್ ಸರ್ ಏನಾದ್ರು ಪ್ಲಾನ್ ಮಾಡಿದ್ರೆ. ಎಸ್ ಸರ್. ಓಕೆ, ಐ ಥಿಂಕ್ ನನಗೆ ಇನ್ನೊಂದು ಕ್ಲಾಸ್ ಇರೋದ್ರಿಂದ ನಾನು ನಿಮ್ ಜೊತೆ ಇಷ್ಟೊತ್ತು ಮಾತ್ರ ಇರ್ಲಿಕ್ಕೆ ಸಾಧ್ಯ ಆಯ್ತು. ಇನ್ನೂ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಈ ತರದ ಅಂದ್ರೆ ಒಂದು ಫೋಲ್ಡರ್ ಮಾಡಿ ಇಟ್ಕೊಂಡು ನಿಮ್ಗೆ ಆಯಾ ಚಾಪ್ಟರ್ ಬಂದಾಗ ಇಷ್ಟನ್ನ ಯೂಸ್ ಮಾಡ್ಬೋದು. ನಾವು ಕಂಪ್ಯೂಟರ್ ಯೂಸ್ ಮಾಡಕ್ಕೆ ಆಗಲ್ಲ ಅಥವಾ ಏನು ಎಕ್ಸ್ಪೆರಿಮೆಂಟ್ ಮಾಡಿ ತೋರ್ಸಕ್ಕೆ ಆಗಲ್ಲ ಅಂತ ಇಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಆಕ್ಚುಲಿ. ಸೊ ನಾವು ಪ್ರಯತ್ನ ಮಾಡಿದ್ರೆ ಈ ತರದನ್ನೆಲ್ಲ ತೋರಿಸ್ಲಿಕ್ಕೆ ಈಗ ಟೆಕ್ನಾಲಜಿ ಯೂಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಡೌಟ್ ಇದ್ರೆ ಹೇಳ್ಬೋದು.
Sir, you will be an expert. So, you will be Sir, thank you so much for your time. Okay, sir. Sir, really awesome, sir. Right, sir. Thank you. Thank you so much. Yes, sir.